Okay, fine, dear students. In the last period, so we had been learning about the main important administrative as well as educational setup and bodies at the central level. We learned mainly about the Indian Grant Commission as well as one more important institution at the central level, NCERT. Today we are going to learning about National Council for Teacher Education. This is also one of the statutory body set up by the act of the government in the parliaments by that of the government of the India. So ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನಾವು ಮುಖ್ಯವಾಗಿ ಕೇಂದ್ರ ಮಟ್ಟದಲ್ಲಿರ್ತಕ್ಕಂತಹ ಆಡಳಿತ ಮತ್ತು ನಿರ್ವಹಣೆಯ ಪ್ರಮುಖ ಸಂಸ್ಥೆಗಳ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ವಿ. UGC ಮತ್ತು NCERT ಇದ್ರ ಬಗ್ಗೆ ನಾವು ಹಿಂದೆ ಅಭ್ಯಾಸವನ್ನ ಮಾಡಿದ್ದೀವಿ. ಇವತ್ತು ನಾವು NCTE ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅಂತ ಹೇಳ್ತೀವಿ. ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಅಥವಾ ಪರಿಷತ್ತು, ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಅಥವಾ ಪರಿಷತ್ ಅಂತ ಇದಕ್ಕೆ ನಾವು ಹೇಳ್ತೀವಿ. ದಿಸ್ ಈಸ್ ಆಲ್ಸೋ ಅ ಸ್ಟ್ಯಾಟ್ಯೂಟರಿ ಬಾಡಿ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಭಾರತ ಸರ್ಕಾರದ ಒಂದು ಸ್ವಾಯತ್ತವಾಗಿರ್ತಕ್ಕಂತಹ ಸಂಸ್ಥೆ ಇದಾಗಿದೆ. ಸ್ವಾಯತ್ತತೆ ಅನ್ನೋದ್ರ ಅರ್ಥ ಏನಪ್ಪಾ ಅಂತಂದ್ರೆ they are not directly working under the administration of the ministership, okay, in the day-to-day transactions. ಅವು ಭಾರತ ಸರ್ಕಾರದ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ನೇರವಾಗಿ ದಿನನಿತ್ಯದ ಕಾರ್ಯಕ್ರಮಗಳನ್ನು ಅವರು ಮಾಡೋದಿಲ್ಲ. ಆದರೆ ಅವು ತಮ್ಮದೇ ಆಗಿರ್ತಕ್ಕಂಥ ದತ್ತವಾದ ಕೊಟ್ಟಿರ್ತಕ್ಕಂತಹ ಪಾರ್ಲಿಮೆಂಟ್ ಏನ್ ಕೊಟ್ಟಿರದೆ, ಹೌದಾ, ಸಂಸತ್ತು ಏನು ಕೊಟ್ಟಿದೆ, ಆ ಸ್ವಾಯತ್ತತೆ ನಿಯಮಾವಳಿಗಳಾಗಿ ತಾವೇ ಸ್ವತಃ ಇಂಡಿಪೆಂಡೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಸೊ ಹೀಗಾಗಿ ಇಂತಹ ಒಂದು ಸಂಸ್ಥೆಗಳು ಕೆಲವೊಂದು ಸಂದರ್ಭಗಳಲ್ಲಿ ರಾಜಕೀಯದಿಂದ ಮುಕ್ತವಾಗಿದೆ ಅಂತ ಹೇಳ್ತಾ ಹೋಗ್ಬೋದು. ಸೊ ದೇರ್ ಫೋರ್ ಸಚ್ ಇನ್ಸ್ಟಿಟ್ಯೂಷನ್ಸ್ ಆರ್ to the maximum extent quite free from that of the influences of the central and other type of the governments. Okay, so here let us go for this National Council for Teacher Education. Yenenide, I am going to just now sharing this. I have shared it this home page of National Council for Teacher Education. ನೀವು ನೋಡಬಹುದು ಇಲ್ಲಿ ಇದರ ಮುಖಪುಟ, NCTA ಯ ಮುಖಪುಟ ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಏನೇನು ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು, ಇಲ್ಲಿ ಮುಖ್ಯವಾಗಿ ಪ್ರಮುಖವಾಗಿರ್ತಕ್ಕಂತಹ ಏನೇನು ದಿನನಿತ್ಯದ ಕಾರ್ಯಕ್ರಮಗಳು ಏನ್ ನಡೀತಾ ಹೋಗ್ತೈತಿ ಅದ್ರ ಬಗ್ಗೆ ಮುಖ್ಯವಾಗಿ ಏನು ಹಾಕ್ತಾ ಇರ್ತಾರೆ. ದೇ ಆರ್ ಗೋಯಿಂಗ್ ಟು ಅಪ್ ಟು ಡೇಟಿಂಗ್ all the information and pictorial informations and photographic information with respect to this one. ಇಲ್ಲಿ ಎಡಗಡೆ ಒಬ್ರಿದ್ದಾರೆ, ಯಾರು ಇವ್ರು ಹೇಳ್ರಿ, ನಾ ತೋರಿಸ್ತಾ ಇದ್ದೀನಿ, ಹೋದ್ರವ್ರು ಯಾರವ್ರು ನೋಡ್ತಾ ಇದ್ದೀರೇನೋ? ಇದೇನಿದು NCT ಬಿಲ್ಡಿಂಗ್, ಇದು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಬಿಲ್ಡಿಂಗ್. ಓಕೆ, ಇಲ್ಲಿನೂ ಇದನ್ನು ಕೊಡ್ತಾ ಇದ್ದಾರೆ, ನ್ಯಾಷನಲ್ ಅವಾರ್ಡ್ಸ್ ಟು ಟೀಚರ್ ಎಜುಕೇಶನ್ ಅನೌನ್ಸ್ಡ್ just back of that and last entry to submit is 6th July. ಓಕೆ, ಇದಕ್ಕೆ ನಾನು ಭೇಟಿ ಕೊಟ್ಟಿದ್ದೆ ಹೋದ ವರ್ಷ. ಇನ್ ದ ಲಾಸ್ಟ್ ಇಯರ್ ಐ ವಿಸಿಟೆಡ್ ದಿಸ್ ವೆನ್ ಐ ವಾಸ್ ಇನ್ ಡೆಲ್ಲಿ. ಸೊ ಇಲ್ಲಿ ಮುಖ್ಯವಾಗಿ ಹೋಮ್ ಪೇಜಿಗೆ ಹೋಗೋಣ. ಇಲ್ಲಿ ಹೋಮ್ ಪೇಜ್, we shall move on to home page of this one. ಸೊ ಇಲ್ಲಿ ಹೋಮ್ ಪೇಜ್ ನಲ್ಲಿ ನಾವು ಏನೇನು ಕಾಣೋದಕ್ಕೆ ಸಾಧ್ಯ ಇದೆ, ಯಾಕೋ ನೆಟ್ ಸ್ಲೋ ಇದೆ, ಸ್ವಲ್ಪ ಮಟ್ಟಿಗೆ ವೇಟ್ ಮಾಡೋಣ. ಅದ್ರಲ್ಲಿ ಏನು ಡೌನ್ಲೋಡ್ ಆಗುತ್ತೆ ನೋಡೋಣ. ಅದು ಇಲ್ದಿದ್ರೆ ಹಲೋ ಹಲೋ ಮತ್ತೆ NCT ವೆಬ್ಸೈಟ್ಗೆ ಹೋಗ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ ನೀವೀಗ. ಸೊ ಅಬೌಟ್ ಅಸ್ ಎಟ್ ಎ ಗ್ಲಾನ್ಸ್, ಅಬೌಟ್ ಅಸ್ ಎಟ್ ಎ ಗ್ಲಾನ್ಸ್ ಅಂದ್ರೆ ಒಂದು ಸಾರಿ ಏನ್ ಮಾಡೋಣ, NCT ಬಗ್ಗೆ ಮುಖ್ಯವಾಗಿ ತಿಳುವಳಿಕೆಯನ್ನ ಮಾಡ್ಕೊಳ್ಳೋಣ. ಇಲ್ಲಿ NCT ಕೌನ್ಸಿಲ್ ಇರುತ್ತೆ. ಓಕೆ, NCT ಎಟ್ ಎ ಗ್ಲಾನ್ಸ್, ವಾಟ್ ದೇ ವಿಲ್ ಗಿವ್ ದೇರ್ ಬ್ರೀಫ್ ಇಂಟ್ರೊಡಕ್ಷನ್ ಹಿಯರ್.
The National Council for Teacher Education in its previous status since 1973 as an advisory body for the central and state governments on all matters pertaining to teacher education, with its secretariat in the Department of Teacher Education of the National Council. National Council of Educational Research and Training, NCERT. ಈ NCTA 1973ರಲ್ಲಿಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಶಿಕ್ಷಕರ ಶಿಕ್ಷಣ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಶಿಕ್ಷಕರ ಶಿಕ್ಷಣ ಅಂದ್ರೆ ನೀವೇನೀಗ BEd ಇರ್ಬೋದು, DEd ಇರ್ಬೋದು ಅಥವಾ MEd ಇರ್ಬೋದು, ಇದು ಏನ್ ಮಾಡ್ತಾ ಇತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಸಲಹೆಯನ್ನ ನೀಡ್ತಾ ಇತ್ತು. It was established in 1973 in view of making advices to all the teacher education related aspects. It was established in the campus or department of the NCERT earlier, that is in the secretariat campus. ಮುಖ್ಯವಾಗಿ ಇದು ಸೆಕ್ರೆಟರಿಯೇಟ್ ಕ್ಯಾಂಪಸ್ ನಲ್ಲಿ NCERT ಇಲ್ಲಿ 1973ರಲ್ಲಿ ಸ್ಥಾಪಿತವಾಯಿತು. ಓಕೆ, it means that whatever these NCERT and NCTR, their role is always very much closer to establish the school education, and the college or the BEd, DEd or teacher education is very much intimated. They will interact with each other to bring out the best quality of the education across the India, and they will implement along length and breadth of the India. ಈ NCERT ಮತ್ತು NCTV ಈ ಎರಡು ಸಂಸ್ಥೆಗಳು ಏನಿರ್ತವೆ ಯಾವಾಗಲೂ ಕೂಡ ಹೆಚ್ಚಿನ ಜೊತೆಯಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತವೆ. ಯಾಕಂದ್ರೆ ಇವೆರಡೂ ಕೂಡ one way or the other way they are going to linking with the school education as well as the teacher education. NCTA ಒಂದು statutory body ಇದ್ರು, though it is a statutory body, even after that it will seek a lot more aspects or lot for guidances from that of the NCERT, because in NCERT there are number of experts who are working as a teachers across the India. They have obtained their expertises through their teaching experiences. NCERT ಅಲ್ಲಿ ಸಾಕಷ್ಟು ಅನುಭವಿ ಶಿಕ್ಷಕರು ಇರ್ತಾರೆ. ಆ ಅನುಭವಿ ಶಿಕ್ಷಕರ ಎಲ್ಲಾ ಒಂದು ಅಡ್ವೈಸ್ ಗಳನ್ನು ಕೂಡ NCTA ತೆಗೆದುಕೊಂಡು that will be imbibed in the teacher education courses. So ಹೀಗಾಗಿ they will work together, collaborate together in a very closest manner. ಅವೆರಡೂ ಕೂಡ ಒಂದಕ್ಕೊಂದು ಸಹಕಾರಿಯಾಗಿ ಕೆಲಸ ಮಾಡ್ತಾವಂತ ಹೇಳ್ಬೋದು. Despite its commendable work in the academic fields, it could not perform essential regulatory function to ensure maintenance of standard in teacher education and preventing the proliferation of substandard teacher education institutions. See here, though there is a separate statutory body in regard to advising the teacher education, its qualitative aspect as well as its different types of the frameworks at a different level, it was not at all succeeded to uphold the teacher educations that we can observe from the introductory lines given in the home page of the NCTE. ಸೊ ದೇರ್ಫೋರ್ ಅಂದ್ರೆ ಇದು ಏನ್ ಮಾಡಲಿಲ್ಲ ಅಂದ್ರೆ, ಇದು ಇಷ್ಟೆಲ್ಲ ಪ್ರಯತ್ನ ಪಟ್ಟರು NCERT ಸೆಕ್ರೆಟರಿಯೇಟ್ ಅಂದ್ರೆ ಕಾರ್ಯದರ್ಶಿ ಇವರ ಒಂದು ವಿಭಾಗದಲ್ಲಿ 1973ರಿಂದ ಕೆಲಸ ಮಾಡ್ತಾ ಇದ್ರು. ಇದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸಂಸ್ಥೆಯಾಗಿದ್ರೂ ಕೂಡ ಇದು ಏನ್ ಮಾಡ್ಲಿಲ್ಲ, ಇದು ಒಂದು ನಿಯಂತ್ರಣ ಮಾಡ್ತಾ ಇದ್ರು ಕೂಡ. ಏನೇನ್ ನಿಯಂತ್ರಣ ಮಾಡ್ತಾ ಇದ್ದು, DEd, BEd ಕಾಲೇಜ್ಗಳು, MEd ಡಿಪಾರ್ಟ್ಮೆಂಟ್ಗಳು ಏನೇನದಾವಲ್ಲ ಇವೆಲ್ಲವುಗಳನ್ನ ನಿಯಂತ್ರಣ ಮಾಡ್ತಾ ಇದ್ರು ಕೂಡ ಇದು ಗುಣಾತ್ಮಕ ಶಿಕ್ಷಣವನ್ನ ಕೊಡೋದಕ್ಕೆ ಅಥವಾ ಪ್ರಸಾರ ಮಾಡೋದಕ್ಕೆ, ಶಿಕ್ಷಕರ ಶಿಕ್ಷಣವನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇಟ್ ಡಸಂಟ್ ಮೇಕ್ ಎನಿ ಕೈಂಡ್ ಆಫ್ it doesn't maintained the what we call as the quality education. That's what they will do it. ಇದೆಲ್ಲ ಕೆಲಸ ಮಾಡ್ತಾ ಇದೆ. ಇವತ್ತು ನೀವು ನೋಡಬಹುದು, the number of obstacles are there to keep up the quality of the teacher education. ಇವತ್ತು ನೋಡಬಹುದು ನೀವು ಎಲ್ಲಾ ನೀವು ಬೇರೆ ಬೇರೆ BEd ಕಾಲೇಜಸ್, DEd ಕಾಲೇಜಸ್ ಗಳಂತೂ ಬಹಳಷ್ಟು ಮುಚ್ಚಿ ಹೋಗ್ಬಿಟ್ಟಿದವು.
The number of most of the DED colleges are closed because of the lack of what we call as admissions that made it to close all the DED educational institutions in 4-5 years back. So higagi, so therefore what we have to do here is, so it further we have to think of how the quality of the teacher education to be proliferated to all the teacher education institutions across the India. Move on to next line. The National Policy on Education NPE 1986 and the Program of Action POA thereunder envisaged the National Council of Teacher Education with statutory status and necessary resources as a first step for overhauling the system of the teacher education. Earlier, it was just a department under the NCERT as just a advisory institutions. ಈ ಮುಂಚೆ ಏನಾಗಿತ್ತು, ಒಂದು NCERT ಒಂದು ಸೆಕ್ರೆಟರಿ ಇರ್ತಕ್ಕಂತಹ ಒಂದು ಟೀಚರ್ ಎಜುಕೇಶನ್ಗೆ ಸಂಬಂಧಪಟ್ಟಂತ ಒಂದು ಅಡ್ವೈಸರಿ ಬಾಡಿ ಆಗಿತ್ತು. ಅದಕ್ಕೆ ಮಾರ್ಗದರ್ಶನ ನೀಡತಕ್ಕಂತಹ ಒಂದು ಸಂಸ್ಥೆಯಾಗಿತ್ತು. NCERT ಅಡಿಯಲ್ಲಿ ಕೆಲಸ ಮಾಡ್ತಾ ಇತ್ತು. NCERT ಕಾರ್ಯದರ್ಶಿಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇತ್ತು. ಆದರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 1986 ಮತ್ತು ಪ್ರೋಗ್ರಾಮ್ ಆಫ್ ಆಕ್ಷನ್ POA ಅಂತ ಏನ್ ಹೇಳ್ತೀವಿ, ಅದು ಏನ್ ಮಾಡಿತಪ್ಪ ಅಂತಂದ್ರೆ ಅದಕ್ಕೆ ಪೂರ್ಣ ಪ್ರಮಾಣದ ಸ್ವಾಯತ್ತತೆಯನ್ನ ಕೊಡ್ಬೇಕಂತ ಹೇಳ್ತು. ಇನ್ ದ 1986 ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಇತ್ತೀಚೆಗೆ ಹೆಂಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಅಂತ ಬಂದಿದೆ, ಅದೇ ತೀರ್ನಾಗಿ earlier in 1986 there was a national policy passed through that of the parliament. So that time it highlighted, focused on the NCT to obtain, to give this ಸ್ಟ್ಯಾಟ್ಯುಟರಿ ಸ್ಟೇಟಸ್, ಅಂದ್ರೆ ಅದಕ್ಕೆ ಸ್ವಾಯತ್ತ ಸಂಸ್ಥೆಯನ್ನ ಕೊಡ್ರಿ, ಅದು ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡ್ಲಿ ಅನ್ನೋದಕ್ಕೆ ಸ್ವಾಯತ್ತೆ ಕೊಡೋದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾರು ಕೂಡ ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಅಂದಷ್ಟು ಅವ್ರಿಗೆ ಯಾವ ರೀತಿಯಾಗಿ ಕ್ವಾಲಿಟಿ ಇಂಪ್ರೂವ್ಮೆಂಟ್ಗೆ ಶಿಕ್ಷಣವನ್ನ, ಟೀಚರ್ ಶಿಕ್ಷಣವನ್ನ, ಶಿಕ್ಷಕರ ಶಿಕ್ಷಣವನ್ನ ಜಾರಿಗೆ ತರೋದಕ್ಕೆ ಅವ್ರು ಏನ್ ಮಾಡ್ಬೇಕಾಗಿದೆ ಅವ್ರು ಮಾಡ್ಲಿ ಅನ್ನೋ ದೃಷ್ಟಿಯಿಂದ ಸ್ವಾಯತ್ತತೆಯನ್ನ ನೀಡಲಾಗಿದೆ, ಕೊಡ್ತಾ ಹೋಗ್ತಾರೆ. ಇಟ್ ಆಲ್ its own or its files, they won't move to that of the department of the ministry officials. ಯಾವುದೇ ಫೈಲ್ಗಳು ಅಲ್ಲಿ ಡೈರೆಕ್ಟ್ ಆಗಿ ಮೂವ್ ಆಗೋದಿಲ್ಲ. ಸೊ ಇಲ್ಲೇ ಏನ್ ಮಾಡ್ಬೇಕಾಗತ್ತೆ, ಅವರು ಒಂದು ಸ್ಟ್ಯಾಟ್ಯುಟರಿ ಸಂಸ್ಥೆಯನ್ನ ಸ್ಟೇಟಸ್ ಮಾಡ್ಬೇಕು ಅಂತೇಳಿ ಒಂದು ಮೊದಲನೇ ಆಗಿರ್ತಕ್ಕಂಥ ಹೆಜ್ಜೆಯನ್ನು ಇಟ್ರು. ದೇ ಹ್ಯಾವ್ ಟೇಕನ್ ದ ಫಸ್ಟ್ ಸ್ಟೆಪ್ ಫಾರ್ ಓವರ್ ಹಾಲಿಂಗ್ ದಿ ಸಿಸ್ಟಮ್ ಆಫ್ ದಿ ಎಜುಕೇಶನ್ಸ್. ಇನ್ ದಿಸ್ ವೇ ಟು ಸ್ಟ್ರೆಂಥನ್ ದ NCTE, the central government has given the statutory status as stated by the National Education Policy 1986. The National Council for Teacher Education as a statutory body came into existence in pursuance of the National Council for Teacher Education Act 1993 on the 17th August 1995. National Council for Teacher Education Act 1993, ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಕಾಯ್ದೆ ಏನಿದೆ ಇದು, ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತಿನ ಕಾಯ್ದೆ 1993 ನಂಬರ್ 73ರಲ್ಲಿ ಏನಾಯ್ತಪ್ಪ ಅಂತಂದ್ರೆ ಇದಕ್ಕೆ ಒಂದು ಸ್ವಾಯತ್ತತೆಯನ್ನ ಕೊಡ್ಲಾಯ್ತು. ಹೀಗಾಗಿ ಇದನ್ನು ಆಗಸ್ಟ್ 17, 1995ರಲ್ಲಿ ಜಾರಿಗೆಯನ್ನ ತರಲಾಯಿತು. ಸೊ ಸಿನ್ಸ್ 17th August 1995, so this statutory body, earlier it was there, it was working under the secretary of the NCERT, one of the wing under the NCERT. In the year of 1995, 17th October, through the act of the parliament, through the Parliament Act, so it has obtained its own status on 17th August 1995. ಅವಾಗ ಏನ್ ಮಾಡ್ತದಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂತಹ ಏನ್ ಸಿಕ್ತು, ಒಂದು ಸ್ವಾಯತ್ತತೆ ಸಿಕ್ತು. ಏನ್ ಇದು ಬಹಳ ಮುಖ್ಯ. ಅಬ್ಜೆಕ್ಟಿವ್ ಏನಿದು? ಸೊ ಯು ಕ್ಯಾನ್ ಸಿ ದೀಸ್ ಮ್ಯಾಟರ್ಸ್ ಹಿಯರ್. ದಿಸ್ ಇಸ್ ದ ಹಿಸ್ಟ್ರಿ ಹೌ ದಿಸ್ ಒನ್ ವಾಸ್ ಎಸ್ಟಾಬ್ಲಿಷ್ಡ್. NCT ನಿಮ್ಗೆ ಬಹಳ ಮುಖ್ಯ ಇದು. NCTನೇ ಈಗ ನಮ್ B.Ed ಕಾಲೇಜ್ ಪರ್ಮಿಷನ್ ಬೇಕಪ್ಪ ಅಂದ್ರೆ ಮೊದಲು ನಾವು ವಿ ಹ್ಯಾವ್ ಟು ಸೀಕ್ ದಿ admissions from that permission from that of the
NCT to get to start any kind of the B.Ed, D.Ed, M.Ed, or even special B.Ed, all these type of the programs of the teacher educations. ನಿಮ್ದು B.Ed ಕಾಲೇಜ್ ಓಪನ್ ಮಾಡ್ಬೇಕಂದ್ರೆ M.Ed ಡಿಪಾರ್ಟ್ ಯೂನಿವರ್ಸಿಟಿ ಅವ್ರು ಓಪನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಇವ್ರೆಲ್ಲರೂ ಕೂಡ ಏನ್ ಮಾಡ್ಬೇಕಾಗ್ತೈತಿ, ಫಸ್ಟ್ NCT ಇಂದ ಪರ್ಮಿಷನ್ ಬೇಕೇ ಬೇಕು. Though the central and the state government give the permission or the university gives the permission, even after that it won't course won't get validity without the permission of the NCT. ನೀ NCT ಅವರು ಎಲ್ಲರ ಪರ್ಮಿಷನ್ ಕೊಡ್ತಾರೆ, ಆದ್ರೆ NCT ಅವ್ರು ಕೊಡದೇ ಇದ್ರೆ ಅದಕ್ಕೆ ಏನಿರೋದಿಲ್ಲ ಅದು, ಸೊ ದಟ್ ಪ್ರೋಗ್ರಾಮ್ ವಿಲ್ ಬಿ ಫೇಕ್. ಅದಕ್ಕೆ ಯಾವುದು ಕೂಡ ಏನಿರೋದಿಲ್ಲ, ಮಾನ್ಯತೆ ಅನ್ನೋದಿರೋದ. there is no validity for that courses even after running with the permissions of the some other permissions by the state government as well as the other type of the government. ಸರ್ಕಾರ ಕೊಟ್ಟ ಕೂಡಲೇ, ಕರ್ನಾಟಕ ಸರ್ಕಾರ ಕೊಟ್ಟ ಕೂಡಲೇ B.Ed ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿ ಉನ್ನತ ಶಿಕ್ಷಣ ಕೊಟ್ಟ ಕೂಡಲೇ ಆ ಪರ್ಮಿಷನ್ ಬಂದ್ರೂ ಕೂಡ ದೇರ್ ಮಸ್ಟ್ ಬಿ ಅ NOC. ಹೌದಾ, ನಿರಪೇಕ್ಷಣಾ ಪತ್ರ ಅಂತ ಕರಿತೀವಿ. ಓಕೆ, ನೋ ಅಬ್ಜೆಕ್ಷನಲ್ ಸರ್ಟಿಫಿಕೇಟ್, NOC ಅಂತ ಹೇಳ್ತೀವಿ. ಆ NOC ಕೊಡ್ಬೇಕಾತಪ್ಪ ಅಂದ್ರೆ ಎಲ್ಲ ನೋಡ್ತಾರ ಅವ್ರು. ಕಾಲೇಜ್ ಹೇಗಿದೆ, ಬಿಲ್ಡಿಂಗ್ ಇದೆಯೋ ಇಲ್ವೋ, ಅಕಾರ್ಡಿಂಗ್ ಟು ದ ನಾರ್ಮ್ಸ್, ಎಷ್ಟು ರೂಮ್ ಇರಬೇಕು, ಎಷ್ಟು ಲ್ಯಾಬ್ ಇರಬೇಕು, ಎಷ್ಟು ಟೀಚರ್ಸ್ ಇರಬೇಕು, ಎಷ್ಟು ಸ್ಟೂಡೆಂಟ್ಸ್ ಇಂಟೇಕ್ ಇರಬೇಕು. ಇಷ್ಟು ಸ್ಟೂಡೆಂಟ್ ಇಂಟೇಕ್ ಇತ್ತಪ್ಪ ಅಂದ್ರೆ ಇಷ್ಟು ಜನ ಯಾರು ಇರ್ಬೇಕಾಗ್ತೈತಿ, ಟೀಚಿಂಗ್ ಸ್ಟಾಫ್ ಇರಬೇಕು, ನಾನ್ ಟೀಚಿಂಗ್ ಸ್ಟಾಫ್ ಇರಬೇಕು. ಸಿ ಹಿಯರ್, ಬಿಫೋರ್ ಗೆಟಿಂಗ್ ಆರ್ ಸ್ಯಾಂಕ್ಷನಿಂಗ್ permission to establish any kind of the D.Ed, B.Ed colleges or the teacher education institutions across the India, the particular institutions definitely it will put forth the proposal to start any B.Ed courses or some other courses. Say for example, if any institution want to start the B.Ed course, they will make out their proposal and submit it to the NCT. ಯಾವ್ದಾರ ಒಂದು ಸಂಸ್ಥೆ B.Ed ಕಾಲೇಜನ್ನು ಸ್ಟಾರ್ಟ್ ಮಾಡ್ಬೇಕಾಗ್ತಪ್ಪ ಅಂದ್ರೆ ಅವ್ರ ಪ್ರಪೋಸಲ್ ಅನ್ನ ಏನ್ ಮಾಡ್ಬೇಕಾಗ್ತೈತಿ, ಸಲ್ಲಿಸಬೇಕಾಗ್ತೈತಿ. ಅಂಡ್ ಲೇಟರ್ ಆನ್ the NCTV will depute the committee to look after the infrastructure facilities, whether the institution is coping with the standard operating norms or not. ಈಗ ಒಂದು ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ನಾರ್ಮ್ಸ್, ಇನ್ಫ್ರಾಸ್ಟ್ರಕ್ಚರ್ ಎಷ್ಟಿರ್ಬೇಕು ಇದೆಯಾ ನೋಡ್ತಾರೆ. ಕ್ಲಾಸ್ ರೂಮ್ ಎಷ್ಟಿರ್ಬೇಕು, ಓಕೆ, ಎಜುಕೇಶನ್ ಟೆಕ್ನಾಲಜಿ ರೂಮ್ ಇದೆಯಾ, ಸೈಕಾಲಜಿ ಲ್ಯಾಬ್ ಇದೆಯಾ, ICT ರೂಮ್ ಇದೆಯಾ, ಕಂಪ್ಯೂಟರ್ ಇದೆಯಾ, ಹೌದಾ. ಸೊ ಟೀಚಿಂಗ್ ಮೆಥಡ್ಸ್ ಗಳಿಗೆ ಯಾವ್ಯಾವ ರೀತಿ ರೂಮ್ ಫೆಸಿಲಿಟೀಸ್ ಇದಾವು. ಸೊ ದೀಸ್ ಆರ್ ಥಿಂಗ್ಸ್. ಮತ್ತೆ ಅಲ್ಲಿ ಇನ್ನಿತರ ಸೌಕರ್ಯಗಳು, ಟಾಯ್ಲೆಟ್ ಫೆಸಿಲಿಟೀಸ್, ಓಕೆ, ಮತ್ತೆ ಅಲ್ಲಿ ರೀಡಿಂಗ್ ರೂಮ್ ಫೆಸಿಲಿಟೀಸ್, ಲೈಬ್ರರಿ ಫೆಸಿಲಿಟೀಸ್, ಇಂಟರ್ನೆಟ್ ಫೆಸಿಲಿಟೀಸ್. So number of things they will go through it. Even after that they will give you the permission to open the or establish the any B.Ed, D.Ed or that of the M.Ed institutions. Move on to the subject. What is the main objectives of the NCT? The main objective of the NCT is to achieve planned and coordinated development of the teacher education system throughout the country. ನೋಡ್ರಿ ಏನ್ ಹೇಳ್ತಿದಾರಂದ್ರೆ, ಮೂಲ ಉದ್ದೇಶ ಏನು ಅಂದ್ರೆ ಒಂದು ಯೋಜಿತವಾದ ಸಹಯೋಗದೊಂದಿಗೆ ಅಭಿವೃದ್ಧಿ ಹೊಂದುವ ಶಿಕ್ಷಣ. ಎಂತ ಶಿಕ್ಷಣ? ಶಿಕ್ಷಕರ ಶಿಕ್ಷಣವನ್ನು ರಾಷ್ಟ್ರದುದ್ದಕ್ಕೂ ತರುವುದೇ ಈ NCTಯ ಒಂದು ಉದ್ದೇಶವಾಗಿದೆ. ಒಂದು ಯೋಜಿತವಾಗಿರ್ತಕ್ಕಂಥದ್ದು, ಅಭಿವೃದ್ಧಿ ಮಾಡತಕ್ಕಂತಹ ಶಿಕ್ಷಕರ ಶಿಕ್ಷಣವನ್ನ ಸಹಯೋಗದೊಂದಿಗೆ, ಯೂನಿವರ್ಸಿಟಿ ಇರ್ಬೋದು, ಕಾಲೇಜ್ ಇರ್ಬೋದು, ಅಂತಹ ಒಂದು ಶಿಕ್ಷಕರ ಶಿಕ್ಷಣವನ್ನ ಯೋಜಿತ ರೀತಿಯಲ್ಲಿ ಸಹಯೋಗದೊಂದಿಗೆ ರಾಷ್ಟ್ರದುದ್ದಕ್ಕೂ ಜಾರಿಗೆ ತರ್ತಕ್ಕಂತಹ ಒಂದು ಉದ್ದೇಶವನ್ನ ಈ NCT ಹೊಂದಿದೆ. NCT ಹ್ಯಾಸ್ ದಿ ಮೇನ್ ಅಬ್ಜೆಕ್ಟಿವ್ ಟು ಬ್ರಿಂಗ್ ಅ ಟೀಚರ್ ಎಜುಕೇಶನ್ ಸಿಸ್ಟಮ್ ಅಕ್ರಾಸ್ ದಿ India in the way of planned and coordinated development. And not only planning and coordination, it should, whatever the plans are there, whatever the coordinated developmental activities are there, they should be get achieved. Only the achievable goals has to be, object has to be set by that of the
ವಾಟ್ ವಿ ಕಾಲ್ ಆಸ್ NCTE. ಹೌದಾ? ಒಂದು ಏನು ಇವರು ಪ್ಲಾನ್ ಮಾಡ್ತಾರೆ ಅಥವಾ ಸಹಕಾರವನ್ನು ಮಾಡ್ತಾರೆ, ಶಿಕ್ಷಕರ ಶಿಕ್ಷಣವನ್ನ ಅಭಿವೃದ್ಧಿಗೊಳಿಸಬೇಕಂತ ಏನು ಪ್ಲಾನ್ ಮತ್ತು ಕೋಆಪರೇಷನ್ ಏನಿದೆ, ಸಹಯೋಗ ಏನಿದೆ, ಇವುಗಳನ್ನ ಸಾಧಿಸತಕ್ಕ ಉದ್ದೇಶವನ್ನ ಇದು ಹೊಂದಿದೆ, NCTE ಹೊಂದಿದೆ. ಓಕೆ, ದ ರೆಗ್ಯುಲೇಷನ್ ಅಂಡ್ ಪ್ರಾಪರ್ ಮೇಂಟೆನೆನ್ಸ್ ಆಫ್ ದಿ ನಾರ್ಮ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಇನ್ ದ ಟೀಚರ್ ಎಜುಕೇಶನ್ ಸಿಸ್ಟಮ್ ಅಂಡ್ ಫಾರ್ ಮ್ಯಾಟರ್ಸ್ ಕನೆಕ್ಟೆಡ್ ಹಿಯರ್ ವಿತ್. ಇಲ್ಲಿ ಏನ್ ಮಾಡ್ಬೇಕು ಹಾಗಾದ್ರೆ ಅವರು? ಒಂದು ಅಭಿವೃದ್ಧಿ ಪರವಾಗಿರ್ತಕ್ಕಂತಹ ಯೋಜಿತ ಮತ್ತು ಸಹಯೋಗ ಹೊಂದಿತಕ್ಕಂತಹ ಈ ಶಿಕ್ಷಣನ ತರಬೇಕಾತಪ್ಪ ಅಂದ್ರೆ ಅದಕ್ಕೆ ತನ್ನದೇ ಆದ ಒಂದು ಮಾನಕಗಳನ್ನ ಹೊಂದಿರಬೇಕಾಗ್ತೈತಿ, ರೆಗ್ಯುಲೇಷನ್ಸ್, ನಿಯಮಗಳನ್ನ ಹೊಂದಿರಬೇಕಾಗ್ತೈತಿ, ಸ್ಟ್ಯಾಂಡರ್ಡ್ಸ್, ಮಾನಕಗಳನ್ನ ಹೊಂದಿರಬೇಕಾಗ್ತೈತಿ, ನಿಯಂತ್ರಣ ಮಾಡಬೇಕಾಗ್ತೈತಿ ಶಿಕ್ಷಕರ ಶಿಕ್ಷಣವನ್ನ ಇನ್ ದಿ ಟೀಚರ್ ಎಜುಕೇಶನ್ ಸಿಸ್ಟಮ್. ಇಲ್ಲ ಅಂದ್ರೆ ಎಲ್ಲವೂ ಕೂಡ ಏನಾಗ್ಬಿಡ್ತಾವು, ಶಿಕ್ಷಕರ ಶಿಕ್ಷಣ ನಾಯಿ ಕೊಡೆಗಳಂತೆ ಹಬ್ಬಿಡ್ತಾ ಇದಾವು. ಓಕೆ, ಅವುಗಳನ್ನ ನಿಯಂತ್ರಣ ಮಾಡಬೇಕು. The B.Ed colleges or the D.Ed colleges or M.Ed department, they have to be get controlled. This is the thing. Soon after the establishment of the permission, whether they are running accordingly or not, regularly or not, are they maintaining or they following in compliance to the regulations set by that of the standard operating systems of that particular NCTA or not. ಹೌದಾ? ನೀತಿ ನಿಯಮಗಳು ಅಲ್ಲಿ ಶಿಕ್ಷಕರು ಅದಾರೋ ಇಲ್ವೋ? 50 ಜನ ವಿದ್ಯಾರ್ಥಿಗಳಿದ್ರೆ ಹಾಗಾದ್ರೆ ಎಷ್ಟು ಶಿಕ್ಷಕರು ಇರ್ಬೇಕು? 2 ಯೂನಿಟ್ ತಗೊಂಡಿದ್ರಂದ್ರೆ ಹಾಗಾದ್ರೆ ಅಲ್ಲಿ ಎಷ್ಟು ಶಿಕ್ಷಕರು ಇರ್ಬೇಕು? ಸೊ ಈ ಎಲ್ಲ ಅಂಶಗಳು ಏನಾಗ್ತಾ ಹೋಗ್ತಾವು, ಪರಿಗಣಿಸಲ್ಪಡ್ತಾವು. ದೀಸ್ ಆರ್ ದಿ ಥಿಂಗ್ಸ್. ಸೈಕಾಲಜಿ ಲ್ಯಾಬ್ ಇದೆಯಾ ಇಲ್ವಾ? ಅಲ್ಲಿ ಟೀಚರ್ಸ್ ಲ್ಯಾಬ್ ನಲ್ಲಿ ಏನು ಈ ಪರೀಕ್ಷೆಗಳನ್ನು ಮಾಡಿಸ್ತಾ ಇದ್ದಾರೋ ಇಲ್ವೋ? ಸೊ ದೇರ್ಫೋರ್ the standards and norms, whatever are there in the domain of teacher education and for matters connected to herewith, ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಪಟ್ಟಿರತಕ್ಕಂಥ whatever the matters connected with it, with respect to that of the teacher education, it will overlook across the India, overlook the all the teacher education, whether it is B.Ed, whether it is M.Ed, whether it is that of the D.Ed or pre-primary education. These are all the working under the statutory body of the NCTE. The mandate given to the NCTE is very broad and covers the whole gamut of teacher education programs, including research and training of persons for equipping them to teach at pre-primary, primary, secondary and senior secondary stages in schools. This is most important. Its gamut is very vast it here. ಹಾಗಾದ್ರೆ ಯಾವ ಶಿಕ್ಷಕರ ಶಿಕ್ಷಣವನ್ನ ಅಭಿವೃದ್ಧಿ ಪಡಿಸ್ಬೇಕಾಗ್ತೈತಿ ಅಕ್ರಾಸ್ ದಿ ಇಂಡಿಯಾ? ಹೌದಾ? ಭಾರತದುದ್ದಕ್ಕೂ ಶಿಕ್ಷಕರ ಶಿಕ್ಷಣ ನೀಡತಕ್ಕಂಥ ಕೋರ್ಸ್ಗಳು ಯಾವ್ಯಾವು? D.Ed ಇರ್ಬೋದು, B.Ed ಇರ್ಬೋದು, ಅಥವಾ ಈಗ ಇಂಟಿಗ್ರೇಟೆಡ್ BSc B.Ed, BA B.Ed ಇರ್ಬೋದು, ಆರ್ M.Ed ಇರ್ಬೋದು, ಇಂಟಿಗ್ರೇಟೆಡ್ B.Ed M.Ed ಪ್ರೋಗ್ರಾಮ್ ಇರ್ಬೋದು, ಅಥವಾ B.Ed ಸ್ಪೆಷಲ್ ಎಜುಕೇಶನ್ ಇರ್ಬೋದು, ಅಥವಾ D.Ed ಸ್ಪೆಷಲ್ ಎಜುಕೇಶನ್ ಇರ್ಬೋದು. ಸೊ ಸಿ ಹಿಯರ್, ದ ನಂಬರ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಕಂಪ್ರೈಸಿಂಗ್ ವಿತ್ ದ್ಯಾಟ್ ಆಫ್ ದಿ ನಂಬರ್ ಆಫ್ ಪ್ರೋಗ್ರಾಮ್ಸ್. ಇಲ್ಲಿ ನಮ್ಮ ಕಾಲೇಜ್ ಅನ್ನ ತಗೊಂಡ್ರೆ B.Ed ಇದೆ, M.Ed ಇದೆ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಇದ್ರ ಜೊತೆಗೆ ರಿಸರ್ಚ್ ಮಾಡ್ತಕ್ಕಂಥದ್ದು. ಸೇ ಫಾರ್ ಎಕ್ಸಾಂಪಲ್ ಇನ್ ದಿ Karnataka University Dharwad, there is a separate educational department, so wherein you can continue your education, go for the research work to obtain the PhD in the field of the teacher education. ಸೊ ಈ ರಿಸರ್ಚ್ ಅಂತ ಏನ್ ಹೇಳ್ತೀವಲ್ಲ, ಈ ಪ್ರೋಗ್ರಾಮ್ಗಳನ್ನು ಕೂಡ ಏನು ಒಳಗೊಂಡಿದೆ? NCTE ಒಳಗೊಂಡಿದೆ. PhD ಕೊಡತಕ್ಕಂಥ ಪ್ರೋಗ್ರಾಮ್ಗಳಿಗೆ ಹಾಗಾದ್ರೆ ಏನಿರಬೇಕು? ವಾಟ್ ಆರ್ ದ ಕ್ರೈಟೀರಿಯಾ ಟು ಎಸ್ಟಾಬ್ಲಿಷ್ ಅ PhD ಇನ್ ಅ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್? ಸೊ ದೇರ್ಫೋರ್ ದಟ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಫುಲ್ಫಿಲ್ all the necessary requirements set by the NCTE to establish and run the PhD courses in a particular university. ಒಂದು ಯೂನಿವರ್ಸಿಟಿಯಲ್ಲಿ NCTE ಒಂದು PhD ಪ್ರೋಗ್ರಾಮ್ ಅನ್ನು ನಡೆಸಬೇಕಾತಪ್ಪ ಅಂದ್ರೆ ಏನೆಲ್ಲ ನಾರ್ಮ್ಸ್ ಗಳು ಅದಾವ ಆ ವಿಶ್ವವಿದ್ಯಾಲಯ ಏನ್ ಮಾಡಬೇಕಾಗ್ತೈತಿ? ಅದನ್ನ ಫುಲ್ಫಿಲ್ ಮಾಡಬೇಕಾಗ್ತೈತಿ. ಹೌದಾ? ಸೊ ದೇರ್ಫೋರ್
ಅಲ್ಲಿ ಅಂದ್ರೆ ರಿಸರ್ಚ್ ಅನ್ನು ಕೂಡ ಕಾರ್ಯಕ್ರಮಗಳನ್ನು ಕೂಡ ಇದು ನಡೆಸ್ತಾ ಇದೆ ಅಂತೆ. ಸೊ ನಾಟ್ ಓನ್ಲಿ ಎಸ್ಟಾಬ್ಲಿಷಿಂಗ್ ದ ಟೀಚರ್ ಫಾರ್ ಪ್ರೀ ಪ್ರೈಮರಿ, ಪ್ರೈಮರಿ, ಸೆಕೆಂಡರಿ ಅಂಡ್ ಸೀನಿಯರ್ ಸೆಕೆಂಡರಿ, ಹೌದಾ, ಪೂರ್ವ ಪ್ರಾಥಮಿಕ, ಪ್ರಾಥಮಿಕ ಜೊತೆಗೆ ಪ್ರೌಢ ಮತ್ತು ಉನ್ನತ ಪ್ರೌಢ, ಅಂದ್ರೆ ಈಗ PUC 1, PUC 2 ಅಂತ ನಮ್ಮಲ್ಲಿ ಏನ್ ಹೇಳ್ತೀವಿ, 11th and 12th ಆರ್ ಕನ್ಸಿಡರ್ಡ್ ಆಸ್ ಎ ಸೀನಿಯರ್ ಸೆಕೆಂಡರಿ ಸ್ಟೇಜಸ್. ಇದ್ರ ಜೊತೆಗೆ ಅಪಾರ್ಟ್ ಫ್ರಮ್ ದಿಸ್ ಒನ್, so see here, it is making the person, including research and training of the person for equipping them to teach. It will make the opportunity to produce the pre-primary school teachers, primary school teachers, secondary and senior secondary schools teachers at the different levels of the schools. Not only that, ಈ ಎಲ್ಲ ವಲಯದ ಶಿಕ್ಷಕರನ್ನ ತಯಾರು ಮಾಡೋದಷ್ಟೇ ಕೆಲಸ ಅಲ್ಲ, ಅದರ ಜೊತೆಗೆ and non-formal education, part-time education, adult education, distance or correspondent education courses, they are also part and parcel of the NCTE administrations. NCTE ಅನ್ನೋದು ಒಂದು ಆಡಳಿತಾತ್ಮಕವಾಗಿರ್ತಕ್ಕಂಥ ಸಂಸ್ಥೆ. ಇದೇ ನೇರವಾಗಿ ಯಾವುದೇ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದಿಲ್ಲ. This is a statutory body to look after the administration, controlling, supervising and maintaining the quality across the teacher educations of the different levels, right from the pre-primary education to the secondary level education teachers. ಮತ್ತು ವಿಶ್ವವಿದ್ಯಾಲಯದ ಶಿಕ್ಷಕರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಇದು ಓನ್ಲಿ ತಲೆ ಕೆಡಿಸಿಕೊಳ್ಳೋದು ಯಾವುದಪ್ಪ ಅಂತಂದ್ರೆ, ಮುಖ್ಯವಾಗಿ ಟು ಪ್ರೊಡ್ಯೂಸ್ ದಿ, ಟು equip the teachers through that of the training programs. ಓಕೆ, ಇಷ್ಟಲ್ಲದೆ ನಾನ್ ಫಾರ್ಮಲ್, ಔಪಚಾರಿಕವಲ್ಲದ ಶಿಕ್ಷಣ ಅಂತ ಕರಿತೀವಿ ನಾವೀಗ, ಹೌದಾ. ಪಾರ್ಟ್ ಟೈಮ್ ಎಜುಕೇಶನ್, ಇಲ್ಲಿ B.Ed, ಈ ಕೆಲವೊಂದು ಸಂದರ್ಭದಲ್ಲಿ ಇನ್ ಸರ್ವಿಸ್ ಟೀಚರ್ಸ್ ಇರ್ತಾರೆ, D.Ed ಈ ಪ್ರಾಥಮಿಕ ಶಾಲೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಇಫ್ ದೇ ವಾಂಟ್ ಟು ಪರ್ಸ್ಯೂ ದಿ, say for example in primary school they have only PUC plus D.Ed educational qualifications. If they want to pursue the BA or if they want to pursue the B.Ed, so that time they can join the part-time B.Ed courses or part-time what we call degree courses. Part-time B.Ed courses are also available and made available and given by the NCTE. ಈಗ ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲಿ ಅದು ಇದೆ ಬಹಳಷ್ಟು, ಅಥವಾ ಇಗ್ನೋದಲ್ಲಿ. ನೀವು ಈಗ ಸಪೋಸ್ ಈಗ B.Ed ಮಾಡಿದ್ರೆ, ಇಫ್ ಯು ವಾಂಟ್ ಟು ಪರ್ಸ್ಯೂ ದಿ M.Ed soon after the completion of the B.Ed, you can either join the regular M.Ed courses or you can join the part-time M.Ed courses by doing the regular work in any schools and colleges. ಯಾವುದೇ ಶಾಲೆ ಮತ್ತು ಕಾಲೇಜ್ನಲ್ಲಿ ಕೆಲಸ ಮಾಡ್ಕೊಂತ ಮುಂದೆ ನೀವೇನ್ ಮಾಡಬಹುದು, ಪಾರ್ಟ್ ಟೈಮ್ M.Ed ಕೋರ್ಸ್ಗಳನ್ನು ಕೂಡ ಏನ್ ಮಾಡಬಹುದು, ನೀವು ಕಂಟಿನ್ಯೂ ಮಾಡಬಹುದಾಗಿದೆ, ಹೌದಾ. ಅಂದ್ರೆ ನಾನ್ ಫಾರ್ಮಲ್, ದೀಸ್ ಆರ್ ದಿ ನಾನ್ ಫಾರ್ಮಲ್ ಟೈಪ್ ಆಫ್ ದಿ ಎಜುಕೇಶನ್. ಫಾರ್ಮಲ್ ಆಗಿರೋದಿಲ್ಲ ಇವು, ಹೌದಾ. ನಿಮಗೆ ಹೆಂಗೆ ಕನ್ವಿನಿಯಂಟ್ ಅನ್ಸುತ್ತೋ ಹಾಗೆ ಒಂದು ಶಿಕ್ಷಣವನ್ನ ನೀಡ್ತಕ್ಕಂಥದ್ದು ನೀವು ಹೋಗಿ ಮಾಡ್ಬೇಕಾಗಿರೋದು. ಬಟ್ ಸಮ್ ಆಫ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿಲ್ ಬಿ ದೇ to include these contact programs. Nowadays you can get it the digital media or the format channels to make communications with all the aspirants or the regular students. ಇವತ್ತು ಹೆಚ್ಚು ಡಿಜಿಟಲ್ ಮೀಡಿಯಾ ಇರೋದ್ರಿಂದ ಪಾರ್ಟ್ ಟೈಮ್ ಎಜುಕೇಶನ್ ಸಿಸ್ಟಮ್ಗಳನ್ನ ನೀವು ಈಸಿಯಾಗಿ ಪಡ್ಕೋಬಹುದು. ಅಲ್ಲಿನೂ ಕೂಡ ಕೆಲಸ ಮಾಡ್ತಾ ಇದೆ. ಅಂದ್ರೆ B.Ed ಪಾರ್ಟ್ ಟೈಮ್ ಇದ್ದದನ್ನು ಮಾಡಬಹುದು, ನಾನ್ ಫಾರ್ಮಲ್ ಅಂದ್ರೆ ಕಾಲೇಜಿಗೆ ಬರಲಾರ್ದೆ ನೇರವಾಗಿ ಪರೀಕ್ಷೆಗೆ ಕುಳಿತುಕೊಳ್ತಕ್ಕಂಥದ್ದು ನಾನ್ ಫಾರ್ಮಲ್, ಇವೆಲ್ಲ ಪಾರ್ಟ್ ಟೈಮ್ ಇದ್ರು ಇದು ಸಹ ಅಷ್ಟೇ ಇರ್ತೈತಿ. ಅಡಲ್ಟ್ ಎಜುಕೇಶನ್, ಅಡಲ್ಟ್ ಎಜುಕೇಶನ್ ಅಂದ್ರೆ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಕೇಂದ್ರ ಸರ್ಕಾರ, ಈಗ ಯಾರು ಅನಕ್ಷರಸ್ಥ ವಯಸ್ಕರು ಇರ್ತಾರೆ, ನೀವು ಈಗಾಗಲೇ ನಾನು ಹೇಳ್ಬಿಟ್ಟಿದ್ದೀನಿ ಈಗ ಕೆಲವೊಂದು ಸಂದರ್ಭದಲ್ಲಿ, ಇನ್ ದ ಅರ್ಲಿಯರ್ ಮೈ administration and management related bodies, I have explained it very clearly that in Bhopal one of the institution is there to look after this adult education. But ಈಗ adult ಅನಕ್ಷರಸ್ಥರು ಇರ್ತಾರೆ, ಈಗ those who have crossed the age of the 18, they have missed their school and college education, wants to continue and learn something basic skills, they can join the programs of adult education run by the number of non-government
ಆರ್ಗನೈಸೇಷನ್ಸ್. ಓಕೆ, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಅಂತ ಏನ್ ಇರ್ತಾವಲ್ಲ, ಅದು ಸರ್ಕಾರೇತರ ಸಂಸ್ಥೆಗಳು. ಅವುಗಳ ಮೂಲವಾಗಿ ಅಡಲ್ಟ್ ಎಜುಕೇಶನ್ ಅನ್ನು ಕೂಡ NCT ಜಾರಿಗೆ ತರ್ತಾ ಇದೆ. ಅಂಡ್ ಡಿಸ್ಟೆನ್ಸ್ ಅಂಡ್ ಕರೆಸ್ಪಾಂಡಿಂಗ್ ಎಜುಕೇಶನ್ ಕೋರ್ಸಸ್. Okay, you can pursue distance through this distance established by the different university and affiliated and permitted by that of the NCT. So ಇಂತಹ ಉದ್ದೇಶಗಳನ್ನ ಇದು ಹೊಂದಿದೆ ಅಂತ ಹೇಳಬಹುದು. Okay, you can go and scroll down, we will get it a few more things here. ಕೊಡಂಗಿಲ್ಲ ಅಂತ ಹೇಳಮ್ಮ, ಕೇಳ್ರಿ ಹೇಳ್ರಿ. B.Ed ಆತರ ಕೊಡಂಗಿಲ್ಲ, ಇವಾಗ ಎಲ್ರು ರೆಗ್ಯುಲರ್ ಮಾಡ್ಲೇಬೇಕು ಅಂತ ಹೇಳ್ತಿದಾರೆ ಸರ್. ಇಲ್ಲ, ಈಗ ಕೆಲವೊಂದು ಎಲ್ಲಿದೆ ಅಂದ್ರೆ, ಇಗ್ನೋದಲ್ಲಿ ನಿಮ್ಗೆ ಪಾರ್ಟ್ ಟೈಮ್ ಇದೆ. ಏನು ಇಗ್ನೋದಲ್ಲಿ ಎಲ್ಲರಿಗೂ ಕೊಟ್ಟಿಲ್ಲ ಅವ್ರಿಗೆ. ಈಗ ನಾಮ್ಸ್ ಆರ್ ವೆರಿ ಮಚ್ ಟೈಟ್ ಅಂಡ್ ಸ್ಟ್ರಿಂಜೆಂಟ್ ನೌ ಡೇಸ್. Now IGNO is offering the part-time B.Ed courses, but the thing is you have to attempt for the CET examinations. You have to qualify for it and pass out and cross the marks whatever the ರೂಲ್ಸ್ ಆರ್ ದೇರ್. ಏನ್ ರೂಲ್ಸ್ ಇದೆವು ಅವುಗಳನ್ನ ನೀವು ಪಾಸ್ ಮಾಡಬಹುದು. ಇವತ್ತಿಗೂ ಕೂಡ ನೀವು ಡಿಸ್ಟೆನ್ಸ್ ಮೋಡ್ ನಲ್ಲಿ ಮಾಡಬಹುದು. ಮೊದಲು ಹೆಂಗಿತ್ತಂದ್ರೆ ಬಹಳಷ್ಟು ಇನ್ಸ್ಟಿಟ್ಯೂಷನ್ಸ್ ಇದ್ದು, ಹೌದಾ, ಎಲ್ಲಾ ಯೂನಿವರ್ಸಿಟಿಗಳು ಸ್ಟಾರ್ಟ್ ಮಾಡಿಬಿಟ್ಟು. ಆದ್ರೆ ಇವತ್ತೇನ್ ಮಾಡಿದಾರೆ, ಅವ್ ಕಡೆ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಬಹಳ ಕಡೆ ಎಲ್ಲ 90% ಸ್ಟಾಪ್ ಇದಾವೆ. ಓನ್ಲಿ ಫ್ಯೂ ಇನ್ಸ್ಟಿಟ್ಯೂಷನ್ಸ್ ಆರ್ ಆಫರಿಂಗ್ ದಿ ಟೀಚರ್ ಎಜುಕೇಶನ್ ಕೋರ್ಸಸ್ ಇನ್ ಕಂಪ್ಲೈನ್ಸ್ ಟು ದಟ್ ಆಫ್ ದಿ ನಾರ್ಮ್ಸ್ ಆಫ್ ದಿ NCT. ಅದಕ್ಕೆ ಇವತ್ತು ಬಹಳಷ್ಟು ಟೈಟ್ ಆಗಿದೆ. ನಿಮ್ಗೆ ಯಾಕೆ ಸಿಗುದಿಲ್ಲ, ಯಾಕೆ ನಿಮ್ಗೆ ಬರೋದಿಲ್ಲ ಅಂದ್ರೆ ಇದೇ ರೀಸನ್. ಅರ್ಥ ಆತಲ್ಲಮ್ಮ ನಾ ಹೇಳಕತ್ತಿದ್ದು? ನೀವು ಇಗ್ನೋದಲ್ಲಿ ಮಾಡಬಹುದು. ಈಗ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇರ್ತಾರೆ, ಅವ್ರಿಗೆ ರೆಗ್ಯುಲರ್ ಹೋಗಿ ಮಾಡಕ್ಕಾಗಲ್ಲ. ಇಲ್ಲಾಂದ್ರೆ ಏನ್ ಮಾಡ್ಬೇಕು, ಅವರು ಪರ್ಮಿಷನ್ ತಗೋಬೇಕು ಡಿಪಾರ್ಟ್ಮೆಂಟ್ ನಿಂದ. LWP ಅಂತ ಕರಿತೀವಿ, ಲೀವ್ ವಿತೌಟ್ ಪೇ. ಅಂದ್ರೆ ವೇತನ ರಹಿತವಾಗಿ ಪರ್ಮಿಷನ್ ತೆಗೆದುಕೊಂಡು ಬಂದು ಏನ್ ಮಾಡ್ಬೇಕಾಗ್ತೈತಿ, ಕಲಿಬೇಕಾಗ್ತೈತಿ ಅವರು. ಸೊ ಇವೆಲ್ಲ ಸಂಗತಿಗಳಿರ್ತಾವ. ಆದ್ರೂ ಕೂಡ ಏನ್ ಮಾಡ್ಬೋದು, ಇಗ್ನೋ ಮೂಲಕವಾಗಿ. ಮುಖ್ಯವಾಗಿ ಇಗ್ನೋ ಅಂತೂ ಇದ್ದೇ ಇದೆ, ಯಾವಾಗ್ಲೂ ಇದೆ. ಸೊ ಅದಕ್ಕೆ ನಾರ್ಮ್ಸ್ ಗಳನ್ನ ಇವತ್ತೇನ್ ಮಾಡಿದ್ದಾರೆ, ಬಹಳಷ್ಟು ಟೈಟ್ ಮಾಡಿದ್ದಾರೆ. ಓಕೆ, ಒಂದೇ ಯೂನಿವರ್ಸಿಟಿ ಇರಬೇಕು ಅಂತನೂ ಅದನ್ನು ಟೈಟ್ ಮಾಡ್ತಾ ಇದ್ದಾರೆ. ಎಲ್ಲಾ ಈ ಕರ್ನಾಟಕ ಯೂನಿವರ್ಸಿಟಿ ಇದೆ, ಇದು ಪಾರ್ಟ್ ಟೈಮ್ ಅನ್ನ B.Ed ಕೊಡೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅವರು. ಬಟ್ ಕರ್ನಾಟಕ ಸ್ಟೇಟ್ ಮೈಸೂರು ಯೂನಿವರ್ಸಿಟಿ ಅವ್ರಿಗೆ ಕೊಟ್ಟಿದ್ರು. ನಡಬರ್ಕ್ ಸ್ವಲ್ಪ ಸ್ಕ್ಯಾಂಡಲ್ ಆಯ್ತು, ಅಲ್ಲಿನೂ ಕೂಡ ಬಹಳಷ್ಟು ಸಮಸ್ಯೆಗಳಾದವು. ಇತ್ತಿತ್ತಲಾಗಿ ಮತ್ತೇನ್ ಅದನ್ನ ಕಂಟಿನ್ಯೂ ಮಾಡ್ತಾರೋ ಏನೋ ಗೊತ್ತಿಲ್ಲ. ಲೆಟ್ ಅಸ್ ಸಿ ಅಂಡ್ ಹೋಪ್ ಫಾರ್ ದಿ ಬೆಸ್ಟ್. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತೆ ನೋಡೋಣ. ಅದಕ್ಕೆ ಪಾರ್ಟ್ ಟೈಮ್ ಎಜುಕೇಶನ್, ಅಡಲ್ಟ್ ಎಜುಕೇಶನ್, ಡಿಸ್ಟೆನ್ಸ್ ಎಜುಕೇಶನ್ ಮೂಲಕವಾಗಿನೂ ಕೂಡ ಇದು ಕೊಡ್ತಾ ಇದೆ. ದೇರ್ ಆರ್ ನಂಬರ್ ಆಫ್ see here programs launched by this one. I don't want to see it. You can later on switch over to NCT and learn more about it. Okay, so ಇದು ಎದರ ಬಗ್ಗೆ ಆಯ್ತು, NCT ಬಗ್ಗೆ ಆಯ್ತು. ಇನ್ NCT ಕೌನ್ಸಿಲ್ ಏನಿದೆ, NCT ಕೌನ್ಸಿಲ್ ಅಂದ್ರೆ ಮಂಡಳಿ. ಇದು ಹೇಗೆ ರಚನೆ ಆಗಿದೆ, ಇದಕ್ಕೆ ಯಾರ್ಯಾರು ಮುಖ್ಯಸ್ಥರು ಇರ್ತಾರೆ, ಈ ಸಂಸ್ಥೆಗಳ ಮುಖ್ಯ ಆಫೀಸ್ಗಳು ಎಲ್ಲಿದವು, ವೇರ್ ಈಸ್ ದಿ that is equivalent to regular course, sir? ಎಸ್ 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 ಶೋರ್. ಈಗ B.Ed ಏನಿದೆ, ನೀವು ಎಕ್ಸ್ಟರ್ನಲ್ ಆಗಿ ಮಾಡಿದ್ರೆ ಅಂದ್ರೆ ಅದಕ್ಕೆ ವಿಶ್ವವಿದ್ಯಾಲಯ ಮಾನ್ಯತೆ ಇದ್ದೇ ಇರುತ್ತೆ. ದಟ್ ಇಸ್ ಈಕ್ವಲೆಂಟ್ ಟು ದಟ್ ಆಫ್ ದಿ ರೆಗ್ಯುಲರ್ ಕೋರ್ಸ್ ಆಲ್ಸೋ. ಬಟ್ ಎಲ್ಲರಿಗೂ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅವರು. ಇನ್ ಸರ್ವಿಸ್ ಟೀಚರ್ಸ್ ಇದ್ದವ್ರಿಗೆ ಅಷ್ಟೇ ಅವಕಾಶ ಕೊಡ್ತಿರ್ತಾರೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ದೋಸ್ ಹೂ ಆರ್ ವರ್ಕಿಂಗ್ ಟೀಚರ್ಸ್ ಇನ್ ಸಮ್ ಆಫ್ ದಿ ಸೆಕ್ಟರ್ಸ್ ಆಫ್ ದಿ ಪ್ರೈಮರಿ ಎಜುಕೇಶನ್, ದೇ ವಿಲ್ ಬಿ ಅಲೌಡ್ ಟು ಕಂಟಿನ್ಯೂ ದಿ B.Ed. ಅರ್ಥತಲ್ಲ ನಾನು ಹೇಳಕತ್ತದ್ದು? ಈಗ ಸಪೋಸ್ ಈಗ ಹೈಸ್ಕೂಲ್ ಟೀಚರ್ಸ್ ಇರ್ತಾರೆ, ಇಫ್ ದೇ ವಾಂಟ್ ಟು ಕಂಟಿನ್ಯೂ ದಿ, ನೀವು ಮುಗಿಸ್ತೀರಿ ಈಗ B.Ed, ನೀವು M.Ed ಮಾಡ್ಬೇಕಂತೀರಿ. ಸಮ್ವೇರ್ ಎಲ್ಸ್ ಯು ಆರ್ ವರ್ಕಿಂಗ್ ಆಸ್ ಎ ಲೆಕ್ಚರರ್ ಅಪ್ ಟು ದಟ್ ಆಫ್ ದಿ PUC ಸ್ಟ್ಯಾಂಡರ್ಡ್. PU ಕಾಲೇಜ್ ನಲ್ಲಿ ಅಥವಾ ಹೈಸ್ಕೂಲ್ ನಲ್ಲಿ ಟೀಚರ್ ಆಗ್ತೀರಿ. ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಂತೀರಿ, ನಿಮ್ಗೆ ಡೈರೆಕ್ಟ್ ಆಗಿ ಹೋಗಿ ನಿಮ್ಗೆ ಜಾಯಿನ್ ಆಗಕ್ಕಾಗಲ್ಲ M.Ed ಗೆ, ನೀವು ಅಲ್ಲಿ ಅಂತೀರಿ. ಆದ್ರೆ ನೀವು ಕಂಟಿನ್ಯೂ ಮಾಡ್ಬೇಕಂತೀರಿ. ಅವಾಗ ಏನ್ ಮಾಡುವುದು, ಯು ಕ್ಯಾನ್ obtain the M.Ed through that of the part-time programs or distance mode programs. Okay, only few institutions are offering them. Regular programs are offered by all the universities, whereas part-time programs are offered by only few universities in these days, because the laws are very stringent nowadays. ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲರೂ ಓಪನ್ ಮಾಡಿ B.Ed M.Ed ಮಾಡ್ತಿದ್ರು. ಬಟ್ ಇವತ್ತೇನಾಗಿದಾವು, ರೂಲ್ಸ್ ಗಳು ಬಹಳಷ್ಟು ಟೈಟ್ ಆಗಿದಾವು. ಕೆಲವು ಸಂಸ್ಥೆಗಳು ಏನ್ ಮಾಡಿದಾವು, ಈ ಪ್ರೋಗ್ರಾಮ್ ಗಳನ್ನ ಆಫರ್ ಮಾಡ್ತಾ ಇದಾವು. ಓಕೆ, ಗೊತ್ತಾಯ್ತಾ? ಬಟ್ ದೀಸ್ ಆರ್ ಈಕ್ವಲೆಂಟ್ ಟು ದಟ್ ಆಫ್ ದಿ ರೆಗ್ಯುಲರ್ ಕೋರ್ಸಸ್. ಲೆಟ್ ಅಸ್ ಸಿ ನೌ ಹಿಯರ್ ವಾಟ್ ಈಸ್ NCT.
Yes, sir. NCT headquarter ಇದರ ಮುಖ್ಯ ಕಚೇರಿ ಎಲ್ಲಿದೆ? The NCT headquarter is located at G7 sector 10 Dwarka near metro station New Delhi 110075. ಲಾಸ್ಟ್ ಇಯರ್ ನಾನು ಇಲ್ಲಿ ಭೇಟಿ ಕೊಟ್ಟಿದ್ದೆ. ದ್ವಾರಕಾದಲ್ಲಿ ನಿಯರ್ ಮೆಟ್ರೋ ಸ್ಟೇಷನ್ಗೆ ಹೋಗಿದ್ದೆ. ಮೆಟ್ರೋ ರೈಲ್ ನಲ್ಲಿ ಹೋಗಿ ನಾನು ಈ ಒಂದು ಸ್ಟೇಷನ್ ನಲ್ಲಿ NCT ಅಲ್ಲಿ ಮೆಟ್ ಆಗಿದೆ. ಅವ್ರನ್ನ ಡೈರೆಕ್ಟರ್ ಭೇಟಿಯಾಗಿ ಬಂದಿದ್ದೆ ನಾನು. ಇಟ್ ಈಸ್ ಹೆಡೆಡ್ ಬೈ ದಿ ಚೇರ್ಪರ್ಸನ್ NCT. ಓಕೆ, ಇದ್ರದಕ್ಕೆ ಒಬ್ರು ಚೇರ್ಪರ್ಸನ್ ಇರ್ತಾರೆ. ಇದು ಇವರು IAS ನವ್ರು ಯಾವಾಗ್ಲೂ ಕೂಡ ಚೇರ್ಪರ್ಸನ್ ಈಸ್ ನಥಿಂಗ್ ಬಟ್ ದಿ ಪರ್ಸನ್ who is looking after all the administrative matter in concern to that of the NCT. They will act as a bridge between the Ministry of Education and NCT. ಇದಕ್ಕೆ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಶನ್ ದ ಚೇರ್ಮನ್ರು. ಇದಕ್ಕೆ ಅಧ್ಯಕ್ಷರು ಅಂತ ನೀವು ಅಥವಾ ಓಕೆ ಅಧ್ಯಕ್ಷರಂತ ನಾವು ಇದಕ್ಕೆ ಹೇಳ್ತೀವಿ. He is assisted by the ಓಕೆ ಇದಕ್ಕೆ ಚೇರ್ಮನ್ ಇರ್ತಾರೆ. NCT ಗೆ ಮುಖ್ಯವಾಗಿ ಚೇರ್ಮನ್ ಇರ್ತಾರೆ. He is assisted by the vice chairman, the member secretary. ಇವ್ರಿಗೆ ವೈಸ್ ಚೇರ್ಮನ್ ಉಪಾಧ್ಯಕ್ಷರು ಇರ್ತಾರೆ. ಇದಕ್ಕೆ ಅಸಿಸ್ಟೆಡ್ ಬೈ ದಿ ಮೆಂಬರ್ ಸೆಕ್ರೆಟರಿ, ಹೌದಾ, ಸದಸ್ಯ ಕಾರ್ಯದರ್ಶಿ ಇರ್ತಾರೆ. ಅಂಡ್ ವೇರಿಯಸ್ ಅದರ್ ಆಫೀಸರ್ಸ್ ಟು ಲುಕ್ ಆಫ್ಟರ್ ಅಕಾಡೆಮಿಕ್ ಅಂಡ್ ರೆಗ್ಯುಲರ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್. ಇದಕ್ಕೆ ಮುಖ್ಯಸ್ಥರು ಮುಖ್ಯವಾಗಿ ಚೇರ್ಮನ್ ಇರ್ತಾರೆ. ಅವರಿಗೆ ಸಹಾಯಕರಾಗಿ ಉಪಾಧ್ಯಕ್ಷರು ಇರ್ತಾರೆ, ಜೊತೆಗೆ ಸದಸ್ಯ ಕಾರ್ಯದರ್ಶಿಗಳಿರ್ತಾರೆ. ಇವರಷ್ಟೇ ಅಲ್ಲದೆ ಇನ್ನಿತರ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಮತ್ತು ಅವುಗಳನ್ನು ನಿಯಂತ್ರಣ ಮಾಡತಕ್ಕಂತ ವಿಷಯಗಳಿಗೆ ಸಂಬಂಧಿಸಿದಂತ ಅಧಿಕಾರಿಗಳು ಕೂಡ ಇದರಲ್ಲಿ ಇರ್ತಾರೆ. The headquarters is mainly responsible for laying down the policy guidelines, norms and standards for various teacher education programs, conducting and promoting research and innovation in teacher education, and performing various other academic functions as envisaged in section 12 of the NCT Act and considers of appeals under section 18 of the NCT Act. The headquarter is mainly responsible for laying down the policy, guidelines, norms and standard for teacher education programs. Sorry. ಈ ಕೇಂದ್ರ ಸಂಸ್ಥೆ ಏನಿದೆ ಅಲ್ಲ NCT, ಇದರ ಜವಾಬ್ದಾರಿಗಳು ಏನು ಅಂದ್ರೆ ಯಾವುದಾದ್ರೂ ಪಾಲಿಸಿ ನೀತಿಗಳನ್ನ ಜಾರಿಗೆ ತರ್ತಕ್ಕಂತಹ ಮಾರ್ಗದರ್ಶಕ ಸೇವೆಗಳನ್ನು ನೀಡ್ತಕ್ಕಂಥದ್ದು, ಗೈಡ್ಲೈನ್ ಮಾರ್ಗದರ್ಶನಗಳನ್ನು ನೀಡ್ತಕ್ಕಂಥದ್ದು, ನಾರ್ಮ್ಸ್ ನಿಯಮಾವಳಿಗಳನ್ನ ಅಥವಾ ಮಾನಕಗಳನ್ನ ಅಂಡ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ, ಮತ್ತು ಮಾನಕಗಳನ್ನ ಜಾರಿಗೆ ತರ್ತಕ್ಕಂಥದ್ದು, ಸೆಟ್ ಮಾಡೋದು, ರೂಪಿಸೋದು. ದೇ ಆರ್ ಸೆಟ್ಟಿಂಗ್ ದಿ ಗೈಡ್ಲೈನ್ಸ್, ನಾರ್ಮ್ಸ್ ಅಂಡ್ ದಿ ಸ್ಟ್ಯಾಂಡರ್ಡ್ಸ್. ಹೌದಾ, ನೀತಿಯ ನಿಯಮಾವಳಿಗಳು, ನಾರ್ಮ್ಸ್ ಅಂದ್ರೆ ಮಾರ್ಗದರ್ಶನಗಳು, ಗೈಡ್ಲೈನ್ಸ್ ಅಂದ್ರೆ ಮಾರ್ಗದರ್ಶನಗಳು, ನಾರ್ಮ್ಸ್ ಅಂದ್ರೆ ನೀತಿ ನಿಯಮಾವಳಿಗಳು, ಸ್ಟ್ಯಾಂಡರ್ಡ್ಸ್ ಅಂದ್ರೆ ಅದಕ್ಕೆ ಮಾನಕಗಳು. ಇದೇ ತರ ಇರಲೇಬೇಕು ಅನ್ನುವಂಥದ್ದು. ಸೊ ಶಿಕ್ಷಕರ ಶಿಕ್ಷಣ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಪ್ರಮುಖ ಜವಾಬ್ದಾರಿ NCT ಇದಾಗಿದೆ. There is main responsibility, the prime responsibility of the NCT is preparing the policy guidelines, norms and standards of various teacher education. ಇವತ್ತು ನೀವು ಟೀಚರ್ ಎಜುಕೇಶನ್ B.Ed ಇದೆ ಅಂದ್ರೆ ಹೆಂಗಿರ್ಬೇಕು ಅಂತ ಮಾಡಿರತಕ್ಕಂಥದ್ದು ಯಾವ್ದು? NCT ಅವರೇ. ಕೆಲವೊಂದು ಕಾಲೇಜ್ನಲ್ಲಿ 100 ಜನ 2 ಯೂನಿಟ್ಗಳಿದಾವೆ. ನಿಮ್ ಕಾಲೇಜ್ನಲ್ಲಿ 1 ಯೂನಿಟ್ 50 ಸ್ಟೂಡೆಂಟ್ಸ್ ಇದ್ದಾರೆ. ಯಾಕಿದಾರೆಪ್ಪ ಅಂತಂದ್ರೆ ಅಷ್ಟೇ ಜನ, ಅದು ರೂಲ್ ಇದೆ. 50 ಜನಕ್ಕೆ ಎಷ್ಟು ಟೀಚರ್ಸ್ ಇರಬೇಕು, ಟೀಚಿಂಗ್ ಸ್ಟಾಫ್ ಎಷ್ಟು ಇರಬೇಕು, ನಾನ್ ಟೀಚಿಂಗ್ ಸ್ಟಾಫ್ ಎಷ್ಟು ಇರಬೇಕು ಅಂದ್ರೆ ಮಾತ್ರ ಪರ್ಮಿಷನ್ ಕೊಡುತ್ತೆ. ಡಿಪಾರ್ಟ್ಮೆಂಟ್ಸ್ ಏನಿರ್ಬೇಕು, ಅವ್ರು ಬಂದಾಗ ನಾವೆಲ್ಲ ಬೇರೆ ಬೇರೆ ರೀತಿ ಮಾಡಿ ತೋರಿಸ್ತೀವಿ, ಅದು ಬೇರೆ. ಬಟ್ ನಾರ್ಮ್ಸ್ ಆರ್ ವೆರಿ ಟೈಟ್. ಓಕೆ, ಸೊ ಹೀಗಾಗಿ ಶಿಕ್ಷಕರ ಶಿಕ್ಷಣಕ್ಕೆ ಟೀಚರ್ ಎಜುಕೇಶನ್ ಪ್ರೋಗ್ರಾಮ್ಸ್, this is most important. The teacher education programs related policy guidelines, norms and standards are the main important responsibilities which are established by the NCTE. So idanadu ಮಾಡ್ತಾ ಹೋಗುತ್ತೆ.
and conducting and promote research and innovation in teacher education. See, for example, it not only maintains the quality or the standards, it promotes the research and innovation as well. ಈಗ ಎಜುಕೇಶನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಇರುತ್ತೆ, ಈಗ ಇವತ್ತು ICT ಇದೆ, ಹಾಗಾದ್ರೆ ಏನ್ ಇನ್ನೋವೇಷನ್ಸ್ ತರಬೇಕು? ದಿಸ್ ಇಸ್ ಆನ್ಲೈನ್ ಎಜುಕೇಶನ್. ಓಕೆ, ನೋ ಪ್ರಾಬ್ಲಮ್, you can bring the online. Then how to establish the ICT department in your college? So therefore, there must be certain sort of the research work, and to what extent these are effective. ಈಗ ನೀವು ಆನ್ಲೈನ್ ಎಜುಕೇಶನ್ ತಂದ್ರೆ ಅಂದ್ರೆ ಟೀಚರ್ಸ್ಗೆ, ಹಾಗಾದ್ರೆ ಅದ್ರದ್ದು ಎಫೆಕ್ಟಿವ್ನೆಸ್ ಏನೈತಿ ಅದನ್ನ ಸರ್ವೆ ಮಾಡೋದು, ಯಾರ್ಯಾರು ಏನ್ ಹೇಳ್ತಾರೆ ಸಂಶೋಧನೆ ಮಾಡೋದು, ಹೊಸ ಹೊಸ ಸಂಗತಿಗಳು ಏನದು, ವಾಟ್ ಆರ್ ದ ಇನ್ನೋವೇಟಿವ್ ಆರ್ ನಾವೆಲ್ ಐಡಿಯಾಸ್ ಆರ್ ದಿ ಟೆಕ್ನಿಕ್ಸ್ ಅಂಡ್ ದಿ ಟೂಲ್ಸ್ are there, then that has to be get conducted, and it is facilitated by the teacher education. So therefore, it is the NCTE is promoting this research as well as the innovation in the field of the teacher education. ಶಿಕ್ಷಕರ ಶಿಕ್ಷಣದಲ್ಲಿ ಈ ರಿಸರ್ಚ್ ಅನ್ನೋ ಸಂಶೋಧನೆಯನ್ನ ಜೊತೆಗೆ ಹೊಸತನವನ್ನ ಕಂಡು ಏನನ್ನು ಹಿಡಿಯಲಾಗ್ತಾ ಇದೆ, ಹೊಸತನಕ್ಕೆ ಒಂದು ಅವಕಾಶಗಳನ್ನ ನೀಡಲಾಗ್ತದೆ, ಅಂಡ್ ಪರ್ಫಾರ್ಮಿಂಗ್ ವೇರಿಯಸ್ ಅದರ್ ಅಕಾಡೆಮಿಕ್ ಫಂಕ್ಷನ್ಸ್ ಆಸ್ ಎನ್ವಿಶಿಯಸ್ಡ್ ಇನ್ ಸೆಕ್ಷನ್ 2 ಆಫ್ ದಿ NCTE Act. NCTEಯ 12ನೇ ವಿಭಾಗದಲ್ಲಿ ಹೇಳಿರ್ತಕ್ಕಂಥದ್ದು, ಸೆಕ್ಷನ್ ನಲ್ಲಿ ಹೇಳಿರ್ತಕ್ಕಂತಹ ಎಲ್ಲಾ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಕಾರ್ಯಕ್ರಮಗಳು, ವಿವಿಧವಾಗಿರ್ತಕ್ಕಂತಹ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಇದು ನಿರ್ವಹಿಸ್ತಾ ಇದೆ, NCTE ನಿರ್ವಹಿಸ್ತದೆ. ಅಂಡ್ ಕನ್ಸಿಡರೇಷನ್ ಆಫ್ ಅಪೀಲ್ಸ್ ಅಂಡರ್ ದ ಸೆಕ್ಷನ್ 18 ಆಫ್ ದಿ NCTE Act. NCTE 18ರ ಕಾಯ್ದೆಯ ಅಡಿಯಲ್ಲಿ ಬರ್ತಕ್ಕಂತಹ ಎಲ್ಲಾ ಮನವಿಗಳನ್ನು ಏನ್ ಮಾಡ್ತಾ ಹೋಗ್ತದೆ, ಇದು ಪುರಸ್ಕರಿಸ್ತದೆ ಅಂತ ಹೇಳ್ಬೋದು. ಲೆಟ್ ಅಸ್ ಮೂವ್ ಆನ್ ಟು ಅಥಾರಿಟೀಸ್. ನಾವು ಇಲ್ಲಿ ಅಥಾರಿಟೀಸ್ ಯಾರ್ಯಾರು ಇದ್ದಾರೆ ನೋಡೋಣ. ಇಲ್ಲಿ ಇದಕ್ಕೆ ಮುಖ್ಯಸ್ಥರು NCTEಗೆ ಚೇರ್ಮನ್, ಹೌದಾ, ಅಧ್ಯಕ್ಷರು ಯಾರಂದ್ರೆ ಡಾಕ್ಟರ್ ವಿನೀತ್ ಜೋಶಿ. ಮೊದಲು ನಾವು ಹೋದಾಗ ಲಾಸ್ಟ್ ಇಯರ್ ಬೇರೆ ಇದ್ರು, ಈಗ ಚೇಂಜ್ ಆಗಿದ್ದಾರೆ. ವೈಸ್ chairman, still it is vacant place, nobody is recruited for the vice chairmanship. Next, member secretary, ಸದಸ್ಯ ಕಾರ್ಯದರ್ಶಿ ಮಿಸ್ ಕಿಸಾಂಗ್ ಯಾಂಗ್ಜಮ್ ಶರ್ಪಾ IRS. ಹೌದಾ, ಇವರು IAS ಇದ್ದಾರೆ, ಇವರು IRS ದವ್ರು ಇದ್ದಾರೆ. ಓಕೆ, ನೆಕ್ಸ್ಟ್ these are the main authorities at the top level. ಚೇರ್ಮನ್ NCTE ಏನಿದೆ, ಚೇರ್ಮನ್ ಅನ್ನು ಹೊಂದಿದೆ, ವೈಸ್ ಚೇರ್ಮನ್ ಅನ್ನು ಹೊಂದಿದೆ, ಮೆಂಬರ್ ಸೆಕ್ರೆಟರಿ ಅವರು ಹೊಂದಿದೆ. Apart from this one, what the wings it is constituted, what are the wings constituted are found in this one here. Let us see now here. Okay, the council, ಈ ಮಂಡಳಿ ಹೇಗಿದೆ ರಚನೆ, ಟಾಪ್ ಮೋಸ್ಟ್ ನಲ್ಲಿ ಯಾರಿದ್ದಾರೆ, ಚೇರ್ಮನ್ ಇದ್ದಾರೆ. ಓಕೆ, ಉಪಾಧ್ಯಕ್ಷರು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಂತರದಲ್ಲಿ ಸದಸ್ಯ ಕಾರ್ಯದರ್ಶಿ, ತದನಂತರದಲ್ಲಿ ಏನಿದೆ, ದ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್, ಕಾಮನ್ಲಿ known as the council or the general body of the NCTE, is constituted by the government of India under the section 3 of NCTE Act. ಈ NCTE Act ದ ಸೆಕ್ಷನ್ 3ರ ಭಾರತ ಸರ್ಕಾರದ ಒಂದು ನಿಯಮಾವಳಿಗಳಲ್ಲಿ ಏನಿದೆ ಅಂತಂದ್ರೆ, ಇದಕ್ಕೊಂದು ಮುಖ್ಯವಾಗಿರ್ತಕ್ಕಂಥ ಮಂಡಳಿ ಇದೆ, ಅಥವಾ ಜನರಲ್ ಬಾಡಿ, ಸಾಮಾನ್ಯ ಮಂಡಳಿ, ಜನರಲ್ ಬಾಡಿ ಆಫ್ ದಿ NCTE. ಇಲ್ಲಿ ಕೊಟ್ಟಿದ್ದಾರೆ ಅವರು, ಜನರಲ್ ಬಾಡಿ ಆಫ್ ದಿ NCTE. ಓಕೆ, ಇದು ಭಾರತ ಸರ್ಕಾರ ರಚಿಸಿದೆ NCTE ನಿಯಮಾವಳಿ ಪ್ರಕಾರ. ದ ಲಿಸ್ಟ್ ಆಫ್ ಪ್ರೆಸೆಂಟ್ ಕೌನ್ಸಿಲ್ ಮೆಂಬರ್ಸ್ ವೈಡ್ ಗೆಜೆಟ್ ನಂಬರ್ ಇಂಡಿಯಾ ನೋಟಿಫಿಕೇಶನ್ ನಂಬರ್ 876 ಡೇಟೆಡ್ 4th March 2020. ಇದು ಎಲ್ಲರೂ ಕೂಡ March 4th 2020 ಪ್ರಕಾರ ಯಾರ್ಯಾರು ಇದ್ದಾರೆ ನೋಡ್ಬೋದು ನೀವು ಇಲ್ಲಿ, ಹೌದಾ. ಸೊ ಬೇರೆ ಬೇರೆ ನಾನು ಹೇಳಿದ್ದೆ, ಚೇರ್ಮನ್ ಯಾರು, ಡಾಕ್ಟರ್ ವಿನೀತ್ ಜೋಶಿ. ಸೆಕೆಂಡ್ ವೈಸ್ ಚೇರ್ಮನ್, ಉಪಾಧ್ಯಕ್ಷರು ಯಾರಿದ್ರದ್ದು NCTE ಇದು, ಇನ್ನು ಯಾರನ್ನು ಕೂಡ ನೇಮಿಸಿಲ್ಲ, ನೋ ಒನ್ ಈಸ್ ರಿಕ್ರೂಟೆಡ್ ಫಾರ್ ದಿಸ್ ಪೋಸ್ಟ್. ಮೆಂಬರ್ ಸೆಕ್ರೆಟರಿ ಕಿಸಾಂಗ್ ಯಾಂಗ್ ಜಮ್ ಶರ್ಪಾ IRS, ಇವರು ಮೆಂಬರ್ ಸೆಕ್ರೆಟರಿ. ಎಲ್ಲರೂ ದ್ವಾರಕಾದಲ್ಲಿನೇ ಇದ್ದಾರೆ, ಇವರು ಎಲ್ಲರೂ ಕೂಡ ದ್ವಾರಕಾ ಸೆಕ್ಟರ್ 7. ನೆಕ್ಸ್ಟ್ ಸೆಕ್ರೆಟರಿ ನೋಡ್ರಿ, ಡಿಪಾರ್ಟ್ಮೆಂಟ್, ಇದರಲ್ಲಿ ಕೂಡ ಉಪವಿಭಾಗಗಳು ಅದಾವು. ಈ ಮಂಡಳಿಯೊಳಗೆ ಎಲ್ಲಿ ಯಾರ್ಯಾರು ಜನ ಇರ್ತಾರ ಅಂದ್ರೆ,
ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿ ಸೆಕ್ರೆಟರಿ, ಅದ್ರ ಕಾರ್ಯದರ್ಶಿಗಳು ಯಾರು? ಕಾರ್ಯದರ್ಶಿಗಳು ಎಜುಕೇಶನ್ ಮಿನಿಸ್ಟರ್ ಅಡಿಯಲ್ಲಿ ಯಾರು ಇರ್ತಾರಲ್ಲ ಅವರು. UGC ಚೇರ್ಮನ್, ಅವರು ಕೂಡ ಇದ್ರ ಕಾರ್ಯದರ್ಶಿ. ಮೆಂಬರ್ ಡೈರೆಕ್ಟರ್ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್, NCERT ಅಂತ ಏನ್ ಹೇಳಿದ್ವಲ್ಲ ಅದರ ಡೈರೆಕ್ಟರ್, ಅದರ ನಿರ್ದೇಶಕರು ಕೂಡ ಇದರ ಕಾರ್ಯದರ್ಶಿಗಳು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಏನದಾವಲ್ಲ, ಬಾಡೀಸ್ ಏನದ, ಅವರ ಎಲ್ಲ ಒಂದು ಪ್ರಮುಖವಾಗಿರ್ತಕ್ಕಂಥ ಮೇಲ್ಮಟ್ಟದ ಅದರ ಮುಖ್ಯಸ್ಥರು ಕೂಡ ಇದರ ಸದಸ್ಯರಾಗಿದ್ದಾರೆ. ಇಲ್ಲಿ ನೆಕ್ಸ್ಟ್ ನೋಡ್ಬೋದು ನೀವು, ಡೈರೆಕ್ಟರ್ NUPA, NUEPA, ಇದು ಒಂದು ಯೂನಿವರ್ಸಿಟಿ, ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಎಜುಕೇಶನ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಇದು ಇದ್ರ ಸದಸ್ಯರು ಇರ್ತಾರೆ. ನೆಕ್ಸ್ಟ್ ಅಡ್ವೈಸರ್ ಸ್ಕೂಲ್ ಎಜುಕೇಶನ್, ನೀತಿ ಆಯೋಗದ್ದು, ಫಾರ್ಮರ್ಲಿ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ಯೋಜನಾ ಆಯೋಗ ಅಂತ ಹೇಳ್ತೀವಿ, ಇವತ್ತು ಇದ್ರ ನೀತಿ ಆಯೋಗ ಅಂತ ಹೇಳ್ತೀವಿ. ದೆನ್ ಮೆಂಬರ್ CBSE ಸೆಂಟ್ರಲ್ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಶನ್ ಚೇರ್ಮನ್, ಇವರು ಕೂಡ ಇದ್ರದ್ದು ಮೆಂಬರ್ ಇರ್ತಾರೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿ MHRD, ಅಂದ್ರೆ ಇವಾಗ ಸ್ಕೂಲ್ ಆಫ್ ಎಜುಕೇಶನ್, ಸಾರಿ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಸೊ ಇಲ್ಲಿ ಫೈನಾನ್ಸ್ ಅಡ್ವೈಸರ್, ಇದಕ್ ಬೇಕಲ್ಲ ಫೈನಾನ್ಸ್ ಕೊಡ್ಬೇಕಲ್ಲ ಎಲ್ಲದಕ್ಕೂ. ಹಂಗ ನೀವೆಲ್ಲ ಮಾಡ್ಕೊಂತ ಹೋದ್ರ ಅಂದ್ರೆ ನಮ್ ಕಡೆ ರೊಕ್ಕ ಇಲ್ಲಪ್ಪ ನೀವೆಲ್ಲ ಮಾಡ್ಕೊಂತ ಹೋದ್ರೆ ಅಂದ್ರೆ ಅವ್ರಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಅವ್ರನ್ನು ಕೂಡ ಏನ್ ಮಾಡಿದ್ರಿ ಇಲ್ಲಿ ತಗೊಂಡಿದ್ದಾರೆ ಮೆಂಬರ್ ಸೆಕ್ರೆಟರಿ ಆಗಿ, ಫೈನಾನ್ಸಿಯಲ್ ಅಡ್ವೈಸರ್. ಇನ್ನು ಮೆಂಬರ್ ಸೆಕ್ರೆಟರಿ ಆಗಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್, ಇವರು ಕೂಡ ಬಂದಿದ್ದಾರೆ ನೋಡ್ರಿ, AICTE, ಇದ್ರ ಮೆಂಬರ್ ಸೆಕ್ರೆಟರಿ. ನೆಕ್ಸ್ಟ್ ಇದು ಬಹಳ ಮುಖ್ಯ ನಿಮಗೆ, ಚೇರ್ಮನ್ ಈಸ್ಟರ್ನ್ ರೀಜನ್ ಕಮಿಟಿ. ಹೌದಾ? ಇದು ಪ್ರಾದೇಶಿಕ ಒಂದು ಕಮಿಟಿ ಅಂತ ಏನಿದೆಯಲ್ಲ, ಹೌದಾ? ಈಸ್ಟರ್ನ್ ಅಂದ್ರ ಪೂರ್ವ, ವೆಸ್ಟರ್ನ್ ಅಂದ್ರ ಪಶ್ಚಿಮ, ನಾರ್ತರ್ನ್ ಅಂದ್ರ ಉತ್ತರ ಪ್ರಾದೇಶಿಕ ಕಮಿಟಿ. ಇಲ್ಲೆಲ್ಲ ಕೊಟ್ಟಿದ್ದಾರೆ ಅವರು. ಈಸ್ಟರ್ನ್ ರೀಜನಲ್ ಕಮಿಟಿ, ಪೂರ್ವ ಪ್ರಾದೇಶಿಕ, ಉತ್ತರ ಪ್ರಾದೇಶಿಕ, ನಾರ್ತ್ ರೀಜನಲ್ ಕಮಿಟಿ, ಇದ್ರ ಚೇರ್ಮನ್ರು ಎಷ್ಟಿದಾವ. ಮತ್ತು ವೆಸ್ಟರ್ನ್ ರೀಜನಲ್ ಕಮಿಟಿ, ಇದು ಪಶ್ಚಿಮದ್ದು, ನಮ್ದು ಇಲ್ಲಿ ಸದರ್ನ್ ರೀಜನಲ್ ಕಮಿಟಿ ಚೇರ್ಮನ್. ಸೊ ಇವರೆಲ್ಲರೂ ಕೂಡ ಏನಿರ್ತಾರೆ, ಇದ್ರ ಜೊತೆಗೆ ಮೆಂಬರ್ ಇರ್ತಾರೆ. ಅಪಾರ್ಟ್ ಫ್ರಮ್ ದಿಸ್ ಒನ್, ಸೊ ದೇರ್ ಆರ್ ಸಮ್ ಅದರ್ eminent members of different department of education, or vice chancellor, or deans, or principals, and HODs, even some of the school teachers and headmasters, and they are also the part and parcel of this council. ಒಟ್ಟು 40 ಜನ ಇದ್ದಾರೆ. ಇಲ್ಲಿ ನೋಡ್ರಿ, ಒಬ್ರು ಮೆಂಬರ್ ಲಾಸ್ಟಿಗೆ ಬಂದ್ರಂದ್ರೆ ಶ್ರೀ ಜೋಬಿ ಬಾಲಕೃಷ್ಣನ್ ಮೆಂಬರ್, ಇವರು ಕೂಡ ಮೆಂಬರ್ ಇದ್ದಾರೆ. ಇವ್ರು ಏನಿದ್ದಾರೆ, ಪ್ರೈಮರಿ ಸ್ಕೂಲ್ ಟೀಚರ್, ಗೌರ್ಮೆಂಟ್ ಜೂನಿಯರ್ ಪ್ರೈಮರಿ ಸ್ಕೂಲ್, ಮುಲ್ಲಿ, ಅತ್ತಪ್ಪಡಿ, ಕೇರಳ. ಅಂದ್ರೆ ಒಬ್ಬ ಸಾಮಾನ್ಯ ಶಿಕ್ಷಕರಿಗೂ ಕೂಡ ಏನ್ ಮಾಡಿದ್ದಾರೆ, ಇಲ್ಲಿ ಅವಕಾಶಗಳನ್ನ ಕೊಟ್ಟಿದ್ದಾರೆ ಅಂತಾನು ಕೂಡ ನಾವು ಹೇಳ್ಬಹುದು. ಸೊ ಇನ್ ದಿಸ್ ವೇ ಒಟ್ಟು 40 ಜನರು ಏನಿದ್ದಾರೆ ಈ ಕೌನ್ಸಿಲ್ ನಲ್ಲಿ ಕಂಡು ಬರ್ತಾ ಇದ್ದಾರೆ. ಈ ಕೌನ್ಸಿಲ್ ನಲ್ಲಿ ಈ NCT ಹೆಡ್ ಯಾರಪ್ಪ ಅಂತಂದ್ರೆ ಇವರು ಚೇರ್ಮನ್ರು. ಓಕೆ, next move on to, so this regional executive committee, as we have, ಇದು ಕಾರ್ಯಕಾರಿ ಮಂಡಳಿ ಅಂತ ಹೇಳ್ತೀವಿ ನಾವಿಲ್ಲಿ. ಕಾರ್ಯಕಾರಿ ಮಂಡಳಿ ಅಂದ್ರೆ ಇದು ಕೆಲಸ ಮಾಡತಕ್ಕಂಥದ್ದು. ಓಕೆ, ಎಕ್ಸಿಕ್ಯೂಟಿವ್ ಕಮಿಟಿ. ಸೊ ದಿಸ್ ಒನ್ will be, I will take up in my next period if you don't mind. ಓಕೆ, ಇದನ್ನ ನಾನು ಮುಂದಿನ ಒಂದು ಅವಧಿಯಲ್ಲಿ ನಾನು ಇದನ್ನ ತೆಗೆದುಕೊಂಡು ಇದನ್ನು ಮುಂದುವರಿತೀನಿ. ಯಾಕೆ NCT ಬಗ್ಗೆ ನಾನು ಹೆಚ್ಚು ವಿಸ್ತಾರ ಕೊಟ್ಟಿದ್ದೀನಿ ಅಂದ್ರೆ, ನಿಮಗೆ NCT ಬಗ್ಗೆ ನೀವು ಬಹಳಷ್ಟು ಮಾಹಿತಿ ಇರ್ಲೇಬೇಕಾಗ್ತೈತಿ. The NCT is the main body for us to carry out all the business activities of the school education, or higher primary school education, middle or higher secondary school educations, up to 12th standard educations. So this is the main body to make, to equip, to enhance, to take the research and innovative programs. So this body is mainly the backbone of all the Indian, across the Indian teacher education system. With this one, I will conclude my today's delivery, and I will continue this one in my next period. Okay, thank you. ಏನ್ರ ಕೇಳ್ತಿದ್ರೆ ಕೇಳ್ಬೋದು. ಥ್ಯಾಂಕ್ ಯು ಸರ್. ಏನ್ರ ಕೇಳ್ಬೇಕಂತೀರಿ? NCT ಅಂದ್ರೇನು? ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ NCT?
National Council for Research Training and ನ್ಯಾಷನಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಟ್ರೈನಿಂಗ್ ಅಲ್ಲ, ನ್ಯಾಷನಲ್ ಕೌನ್ಸಿಲ್ ಫಾರ್ Teacher training, sir. Council of Research ನ್ಯಾಷನಲ್ Teaching, sir. National Training for ನೋಡು ಹಿಂಗಾಗ್ತೈತಿ. ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ For teaching ಎಜುಕೇಶನ್ education, sir. ಬೆಳತನ ರಾಮಾಯಣ ಕೇಳಿ ಬೆಳಗು ಮುಂಜೆ ಹಿಂಗಾಗ್ತದ ನಿಮ್ದು. ಅದಕ್ಕೆ ಅಟೆನ್ಷನ್ ಬಹಳ ಕ್ಲಿಯರ್ ಇರ್ಬೇಕು. ಒಮ್ಮೆ ಕರೆಕ್ಟ್ ಆಗಿ ಓದಿದ್ರೆ ಅಂದ್ರೆ ಯಾವಾಗ್ಲೂ ಉಳಿಬೇಕು. ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್. ನಾ 2-3 ಸಲ ನಿಮ್ಗೆ ಹೇಳಿದೀನಿ ಅದನ್ನ. ಏನಂದ್ರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಅಥವಾ ಪರಿಷತ್ ಅಂತ ಹೇಳಿನಿ. ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್. ಹೌದಾ? ದಿಸ್ ಈಸ್ ಒನ್ ಥಿಂಗ್. ಹಾ ಸರ್. Earlier, NCT was not the statutory body in under which department it was working. ಇದು 1973ರಲ್ಲಿ ಒಂದು ಅಡ್ವೈಸರಿ ಬಾಡಿ, ಸಲಹಾ ಮಂಡಳಿ ಅಡ್ವೈಸರಿ ಬಾಡಿಯಾಗಿ ಸ್ಥಾಪಿತವಾಯಿತು. It was established as a advisory under the one department. What is that department called? ಇದು ಮೊದಲೇದು 73ರಾಗಿ ಸ್ಥಾಪನೆ ಆದ್ರೂ ಕೂಡ, though it is established in the year of the 1970, it was not the statutory body. It was working under the some other body or the department. What is that? NCERT. Very good. Here, see here. ಇಲ್ಲಿ ಬರ್ತೀವಿ ನಾವೀಗ. ಹೌದಾ? So it was working under the earlier NCERT. ಅದನ್ನೇ ಹೇಳಿದ್ರಿ ಇಲ್ಲಿ ನಾವು ಪೂರ್ತಿ ಮುಖ್ಯವಾಗಿ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಿ ನೀವು. ಇನ್ ಇಟ್ಸ್ ಪ್ರೀವಿಯಸ್ ಸ್ಟೇಟಸ್, ಅದ್ರದ್ದು ಮೊದಲು ಹೆಂಗಿತ್ತು ಸ್ಟೇಟಸ್ ಅಂತಂದ್ರೆ, ಯಾವಾಗ್ಲೂ ಕೂಡ in its earlier status since 90 was an advisory for the central and state governments, all pertaining to the teacher education, with its secretary in the department of National Council of Educational Research and Training. NCERT ಯ ಒಂದು ವಿಭಾಗದಲ್ಲಿ ಏನಿತ್ತು, ಈ ಕಾರ್ಯದರ್ಶಿಯವರ ಒಂದು ವಿಭಾಗ ಇತ್ತು. ಅಂದ್ರೆ NCERT ಅಂಡರ್ ಒಳಗೆ ಕೆಲಸ ಮಾಡ್ತಾ ಇತ್ತು. Earlier it was working under the NCERT. And next question is, when this NCT started functioning as independent statutory body, in which year it was started? August 17, 1995, sir. Very good. August 17, 1995, it was established as a statutory independent body through the Act of the Parliament 1993, as stated in the National Education Policy 1986. See here, it was stated in the 1986 policy, National Education Policy. After 9 years, this one started. ನಮ್ದು ಹಣೆ ಬರ ಹಿಂಗಿರ್ತೈತಿ ಇಂಡಿಯಾದಾಗ. ಪಾಲಿಸಿ ಮಾಡೋದು 7-8 ವರ್ಷ ಆದ್ಮೇಲೆ, ಹೌದಾ, ಅದನ್ನ ನಾವು ಜಾರಿಗೆ ತರ್ತೀವಿ. ಅಷ್ಟೊತ್ತಿಗೆ ಮತ್ತೇನಾಗಿರ್ತೈತಿ ಅದು ಗೊತ್ತಾಗಿರೋದಿಲ್ಲ ನಮ್ಗೆ. ಸೊ ದೀಸ್ ಆರ್ ದಿ ಥಿಂಗ್ಸ್ that we have to think after it. Okay, so ಮತ್ತೆ what are the main objective of this NCT? the main objective, ಸಾಕಷ್ಟು objectives ನೋಡಿದಿರಿ ನೀವು. there are number of objectives that you have passed through it. ಮುಖ್ಯವಾಗಿ ಏನು, what are the main objectives of this NCT? ರಾಷ್ಟ್ರೀಯ ಶಿಕ್ಷಕರ ಪರಿಷತ್ತು ಅಥವಾ ಮಂಡಳಿಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶಗಳು ಏನು? Sir, okay, to achieve planned and coordinated development of teacher education system, sir, that's throughout all. the country. Yes, that's all. To achieve planned and coordinated teacher education programs throughout the India, across the India. ಒಂದೇ ಒಂದು ಸಿಂಪಲ್ ಥಿಂಗ್ ಹೇಳಿಬಿಟ್ರು ಅವರು. that is more than enough for everything else. ಟೀಚರ್ ಎಜುಕೇಶನ್ ಅಂದ್ರೇನು? ಶಿಕ್ಷಕರ ಶಿಕ್ಷಣ. this comprising of the pre-primary teacher education,
ಪ್ರೈಮರಿ M.Ed. ಹಾ ಎಸ್. ಈಗ ಪ್ರೀ ಪ್ರೈಮರಿ ಎಜುಕೇಶನ್ ಟೀಚರ್ಸ್ ಕ್ವಾಲಿಫಿಕೇಶನ್ಸ್ ಹೇಳ್ರಿ ಯಾರಾದ್ರು. ಟೆಲ್ ಮಿ ನೋ ವಾಟ್ ಆರ್ ದ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ಸ್ ಫಾರ್ ದಟ್ ಆಫ್ ಪ್ರೀ ಪ್ರೈಮರಿ ಎಜುಕೇಶನ್. ಪೂರ್ವ ಪ್ರಾಥಮಿಕ. ಹಾ ನಿಮ್ಗೆ ಗೊತ್ತಾಗಿಲ್ಲ ಇವಾಗ, ನಿಮ್ಗೆ ಬರೀ B.Ed ಅನ್ನೋದು ಗೊತ್ತು. ಈ ಪ್ರೀ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಹೋಗ್ತಾರಲ್ಲ, ಹೌದಾ? ಈಗ ನೀವು ಓದ್ಕೊಳ್ಳೋಣ ಹೈಸ್ಕೂಲ್ ಟೀಚರ್ ಹಾಕಿರಿ, ಹಂಗಾರೆ ಪ್ರೀ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೇಕಾದ್ರೆ ಏನ್ ಮುಗಿಸ್ಬೇಕು ಅವ್ರು? ಹ್ಮ್ NCT ಏನ್ರಿ ಸರ್ ಕೋರ್ಸ್ ಇದೆ ಅಲ್ರಿ ಸರ್? NCT ಅಲ್ಲದು NTC. ಸಾರಿ ಸರ್, NTC. ಸರ್ ಇವಾಗೂ ಐತ್ ಸರ್ ಅದು. ಹೌದು ಇದೆ. Till today also it is functioning now here. Those who want to become the pre-primary school teacher, they have to complete the course of the NTC, National Teacher Certificate. ಓಕೆ, ಅದನ್ನ ಕಂಪ್ಲೀಟ್ ಮಾಡಿದವ್ರಿಗಷ್ಟೇ ಅದಕ್ಕೇನು ಕೊಡ್ತಾರ. ಆದ್ರೆ ಇವತ್ತು ನಮ್ಮಲ್ಲಿ ಏನಾಗ್ಬಿಟ್ಟು ಅಂದ್ರೆ ಎಲ್ಲಿ ಬೇಕಾದಲ್ಲಿ ಹೋಗ್ಲಿ NTCನ ಇರುವುದಿಲ್ಲ. ಸುಮ್ನೆ ಯಾರು SSLC ಮುಗಿಸ್ತವ್ರನ್ನ, ಇಲ್ಲಾಂದ್ರೆ PUC ಮುಗಿಸ್ತವ್ರನ್ನ, ಡಿಗ್ರಿ ಮುಗಿಸ್ತವ್ರನ್ನ, ಇಲ್ಲ ಅತ್ತಾಗಿತ್ತಾಗ ಏನಿರ್ತಾರ ಮನ್ಯಾಗ ಹೆಣ್ಮಕ್ಳು ಇರ್ತಾರಲ್ಲ, ಖಾಲಿ ಕುಂತಿರ್ತಾರ ಅವ್ರು ಹೋಗಿ ಏನ್ ಮಾಡ್ತಾರ, BA ಮುಗಿಸಿರ್ತಾರ, ಚಲೋತ್ನಾಗ ಇಂಗ್ಲಿಷ್ ಬರ್ತಿರ್ತೈತಿ, ಮಾತಾಡ್ತಾರ. ಅವ್ರು ಹೋಗಿ ಏನ್ ಮಾಡ್ಬಿಡ್ತಾರ, ಏನ್ರಿ ವಿದ್ಯಾವ್ರ, ಅವ್ರು ಹೋಗಿ ಏನ್ ಮಾಡ್ಬಿಡ್ತಾರ, ಟೀಚರ್ ಆಗಿಬಿಡ್ತಾರ. ಅರ್ಥ ಆತಲ್ಲ? NCT ಇದು NTC ಕೋರ್ಸೇ ಇರೋದಲ್ಲ. So this see here, the objective of this NCT is to look after all these things. ಇದನ್ನು ಕೂಡ ಗಮನದಲ್ಲಿ ಇಡ್ತೈತಿ. ಯಾರನ್ನ ನೀವು ರಿಕ್ರೂಟ್ ಮಾಡಬೇಕು, ಯಾರ್ಯಾರನ್ನ ಎಲ್ಲೆಲ್ಲಿ ರಿಕ್ರೂಟ್ ಮಾಡಬೇಕು ಅಂತೇಳಿ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಸರ್ ಸರ್ ಹೈಸ್ಕೂಲ್ ಯಾವ ಕ್ಲಾಸ್ ಇಂದ ಯಾವ ಕ್ಲಾಸ್ ಕನ್ಸಿಡರ್ ಮಾಡ್ತಾರೆ ಸರ್? ಇಲ್ಲಿಗೆ ಬಂದ್ರಿ ನೀವು ಮೇನ್. ಹೈಸ್ಕೂಲ್ಗಿಂತ ಮುಂಚೆ ಯಾರನ್ನ ಮಾಡ್ತಾರೆ ನನಗೆ ಹೇಳ್ರಿ ನೀವು ಮೊದಲ. ಪ್ರೈಮರಿ, ಪ್ರೀ ಪ್ರೈಮರಿ. ಈಗ ಪ್ರೀ ಪ್ರೈಮರಿ ಅಂದ್ರೆ ಏನು? ಬಿಲೋ ದಿ ಫಸ್ಟ್ ಸ್ಟ್ಯಾಂಡರ್ಡ್. Those who want to become the teachers for the pre-primary, LKG, UKG, or ಪಾವ್ KG, ಅರ್ಧ KG ಏನೋ ಇರ್ಲಿ ಅದು, ಹೌದಾ? ಅದು ಆಗ್ಬೇಕಾದ್ರ ಏನ್ ಬೇಕಾಕೈತಿ ನಿಮ್ಗೆ? NTC ಬೇಕು. NTC ಬೇಕು ಸರ್. ಹಂಗಾರ ದೆನ್ above that courses to teach, who are the teachers? D.Ed ಬೇಕು ಸರ್. D.Ed ಸರ್. ಎಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಲಿಂದ ಸ್ಟಾರ್ಟ್ ಆಗ್ತದೆ ಎಲ್ಲಿವರೆಗೂ? Degree with D.Ed. No, not degree, not necessary. ಸ್ಟ್ಯಾಂಡರ್ಡ್ ಸರ್. 7. ಇಲ್ಲಿ ಸ್ಟಿಲ್ ಅಲ್ಲ ಸರ್, PUC ಪ್ಲಸ್ D.Ed ಆಗಿರ್ಬೇಕು ಸರ್. PUC, yes, it is required education to complete the B.Ed, to get the D.Ed degree. PUC ಬೇಕು ಫಸ್ಟ್. PUC ದ ರಿಕ್ರೂಟ್ ಮಾಡ್ತಾನೆ ಇಲ್ಲ. ಅಪಾರ್ಟ್ ಫ್ರಮ್ PUC, in addition to it, she must have the teacher who wants to become the primary school teacher for the pre-primary. They must complete that of the PUC plus D.Ed course. ಹಂಗಂದ್ರೆ ಎಲ್ಲಿವರೆಗೂ ಅವರು ಬರ್ತಾರೆ ಈಗ? 1 to 5th according to the National Education Policy, the recent developments. ಈ ಮುಂಚೆ ಏನಿತ್ತು 7ನೇ ತರಗತಿವರೆಗೂ ತಗೊಂತಿದ್ರು, ಈಗನು ಅದಾರ. ಈಗ those who are most of the teachers are completed PUC plus D.Ed and working up to that of the 7th standard. ಯಾಕಂದ್ರೆ ಈಗಾಗಲೇ ಒಂದು ಸಿಸ್ಟಮ್ಸ್ ಒಮ್ಮೆಲೆ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಅವ್ರಿಗೆ ಏನ್ ಕೊಡ್ತಾ ಇದಾರೆ, ಡಿಗ್ರಿ ಆಗಿದ್ರೆ ಡಿಗ್ರಿ ಮುಗಿಸ್ಕೊರಿ ಪ್ಲಸ್ D.Ed. ಸೊ ಫಾರ್ ದೆಮ್, if you want to become the teacher for that of the higher primary school teacher, at least they must have D.Ed plus BA. ಇಲ್ಲ ಅಂದ್ರೆ B.Ed ಮುಗಿಸ್ಕೋರಿ ಅಂತ ಹೇಳ್ತಾರ ಅವ್ರಿಗೂ ಕೂಡ. Through the mode of the distance or through the mode of the regular courses by putting the. ಸರ್ ಅವ್ರೇನ್ ಡಿಗ್ರಿ ಮಾಡೋದೇ ನೆಸೆಸರಿ ಇಲ್ಲ ಸರ್. ಹಂಗಾದ್ರೆ ಇಲ್ಲ, D.Ed ಮಾಡಿ B.Ed ಮಾಡ್ಬಿಟ್ರೆ ಡೈರೆಕ್ಟ್ ಹೇಳ್ಬೋದು. ಇಲ್ಲ, that is for only working teachers. ಈಗ ವರ್ಕಿಂಗ್ ಇರ್ತಾರ, ಈಗ D.Ed ಮುಗಿಸಿರ್ತಾರೆ, ಅವ್ರಿಗೆ ಏನ್ ಮಾಡ್ತಾರ, ಸೇ ಫಾರ್ ಎಕ್ಸಾಂಪಲ್ ಈ ಗವರ್ಮೆಂಟ್ ನಾರ್ಮ್ಸ್ ಹೇಗೆ ಆಗ್ತಾವ ಗೊತ್ತಿಲ್ಲಪ್ಪ. ಅಂಡರ್ಸ್ಟುಡ್? ಇಫ್ ದ ಗವರ್ಮೆಂಟ್ ವಾಂಟ್ಸ್ ಟು ಮೇಕ್ ಸರ್ಟನ್ ಡಿಫರೆಂಟ್ ನಾರ್ಮ್ಸ್, ಅವಾಗ ಏನ್ ಹೇಳ್ತಾರ ಅವರು, ನಾನು B.Ed ಅನ್ನ ಇದು ಡಿಗ್ರಿ ಮಾಡ್ಕೊಂಡ್ಬಿಡ್ತೀನಿ. ಈಗ ಆಲ್ರೆಡಿ ಅವ್ರದ್ದು D.Ed ಇರ್ತೈತಿ. ಒನ್ ಟೀಚರ್ ಎಜುಕೇಶನ್ ಕೋರ್ಸ್ ಇಸ್ ದೇರ್ ಆಲ್ರೆಡಿ. ಬಟ್ ದ ಥಿಂಗ್ ಇಸ್ ದಟ್ ಇಫ್ ದೇ ಅಕ್ವೈರ್ ದ ಹೈಯರ್ ಕಂಟೆಂಟ್ ರಿಲೇಟೆಡ್ ಎಜುಕೇಶನ್ ಲೈಕ್ BA, they will be made to allow to teach for the higher education, higher primary classes. ಇಲ್ದಿದ್ರೆ ಲೋವರ್ ಕ್ಲಾಸಸ್ ಹಾಕ್ಬಿಡ್ತಾರ ಅವ್ರನ್ನ. ಯಾರಿಗೆ PU D.Ed ಇದೆ ಅವ್ರು ಲೋವರ್ ಕ್ಲಾಸಸ್ ಹಾಕ್ತಾರೆ, ಲೋವರ್ ಪ್ರೈಮರಿಗೆ. ಯಾರಿಗೆ ಡಿಗ್ರಿ ಪ್ಲಸ್ D.Ed ಇದೆ ಅವ್ರನ್ನ ಏನ್ ಮಾಡ್ತಾರ ಅವರು, higher primary. In this way, there are certain norms are set in a recent days. ಹೌದಾ? ಇಷ್ಟಾಗಿನೂ ಕೂಡ ಸೈನ್ಸ್ ಅಂಡ್ ಇಂಗ್ಲಿಷ್ ಟೀಚರ್
should be a B.Ed candidate. Those who completes the BA B.Ed or BSc B.Ed, there is a opportunity for the for such teachers to recruit in a higher primary schools. ನಿಮಗೂ ಅವಕಾಶ ಸಿಗುತ್ತೆ ಅಲ್ಲಿ. ಅರ್ಥ ಆತಾ? ಯಾರಿಗೆ ನೀವು ಟೀಚ್ ಮಾಡ್ಲಿಕ್ಕೆ ಹೋಗ್ತಿರಲ್ಲಿ? 6th ಸ್ಟ್ಯಾಂಡರ್ಡ್ ಅವ್ರಿಗೆ, 7th ಸ್ಟ್ಯಾಂಡರ್ಡ್ ಅವ್ರಿಗೆ, 8th ಸ್ಟ್ಯಾಂಡರ್ಡ್ ಅವ್ರಿಗೆ. ಸೊ ದೇರ್ ಫೋರ್ ಕೀಪ್ ದಿಸ್ ವರ್ಡ್ ಇನ್ ಮೈಂಡ್. ಹೌದಾ? ನೀವು 6th ಸ್ಟ್ಯಾಂಡರ್ಡ್ ಲಿಂದ ಹಿಡಿದು 6th, 7th, 8th ಆಯ್ತಾ? higher primary, you are qualifying to teach for the standards of 6th, 7th, 8th. This is the first thing. Okay, next ಎಲ್ಲಿ ಬರುತ್ತೆ? ಆಮೇಲೆ 9th and 10th, that is there always. 9th, 10th ಬಂತು. ನೀವು ಏನಾರ PG ಹೊಂದಿದ್ರಂದ್ರೆ, if you would have taken the PG post graduate course, you are eligible to teach even the PU college students. ಅರ್ಥಾತ್ ನಾ ಹೇಳಿದ್ದು? ಗಾಟ್ ಇಟ್ ಮೈ ಪಾಯಿಂಟ್? 9th 10th ಕಲ್ಸೋರಿಗೆ ಏನ್ ಕ್ವಾಲಿಫಿಕೇಶನ್ ಇರ್ಬೇಕು? BSc B.Ed or BA B.Ed, any degree plus B.Ed. 9th 10th ಕಲಿಸಬಹುದು ಸರ್. ಎಸ್ ಕಲಿಸಬಹುದು. ಅವ್ರು 6th ಅಂದ್ರೆ 6th ಸ್ಟ್ಯಾಂಡರ್ಡ್ ಲಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಅವ್ರದ್ದು ಹೆಚ್ಚಾಗಿ. ಸರ್ ಬಟ್ ಇವ್ರ ಎಲ್ಲಾದ್ರೊಳಗೂ ಸರ್ ಫೈಟ್ ಇದೆ 6 to 8 ಅಂತ ಕನ್ಸಿಡರ್ ಮಾಡ್ತಾರಲ್ಲ ಸರ್. ನಮ್ದು ಈಗ ಈಗಿಂದ ಏನಾಗಿದೆ, ನ್ಯೂ ಸಿಸ್ಟಮ್ ಹ್ಯಾಸ್ ಎಮರ್ಜ್ಡ್ ಆಸ್ ದಿ ಹೈಯರ್ ಪ್ರೈಮರಿ ಈಸ್ ವಿತ್ ದಿ ಗ್ರೇಡ್ಸ್ 6th, 7th and 8th. ಇವತ್ತೇನಿದೆ ಹೈಯರ್ ಪ್ರೈಮರಿ ಅಂದ್ರೆ ಏನ್ ಇವತ್ತ? ಅದೆಲ್ಲ ಸ್ಲೋ ಆಗಿ ಟ್ರಾನ್ಸಾಕ್ಟ್ ಆಗ್ತಾ ಇದೆ, ಒಮ್ಮಿನೊಮ್ಮೆಲೆ ಆಗೋದಿಲ್ಲ ಇವೆಲ್ಲ ಸಂಗತಿಗಳು. 6, 7, 8 ಏನದವಲ್ಲ ಇವು ಹೈಯರ್ ಪ್ರೈಮರಿ ಅಂತ ಟ್ರೀಟ್ ಮಾಡ್ತಾ ಇದ್ದೀವಿ ನಾವು. ಇಲ್ಲಿನೂ ಕೂಡ ನೀವು BA B.Ed ಅಥವಾ BSc B.Ed ದವ್ರು ರಿಕ್ರೂಟ್ ಆಗ್ಬಹುದು. ಹೌದಾ? ಇನ್ನು ಇನ್ ದ ಫೋರ್ತ್ ಕಮಿಂಗ್ ಡೇಸ್ ಡೆಫಿನೆಟ್ಲಿ ಓನ್ಲಿ ಕ್ವಾಲಿಫೈಡ್ BA B.Ed or BSc B.Ed will be allowed to teach for this higher primary school students. ಮುಂದೆ ಬರತೈತಿ, ಈಗಾಗಲೇ ಸ್ಟಾರ್ಟ್ ಆಗಿದೆ. ಈಗ ಸೈನ್ಸ್ ನಲ್ಲಿ ಸ್ಟಾರ್ಟ್ ಆಗಿದೆ, ಮತ್ತೆ ಇಂಗ್ಲಿಷ್ ನಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಮುಂದೂ ಕೂಡ ಲೇಟರ್ ಆನ್ ದೀಸ್ ಥಿಂಗ್ಸ್ ವಿಲ್ ಕಮ್ ಆನ್ ಆರ್ ದಿ ಅದರ್ ಡೇ. ಸೊ ಇದು ಹಾಗೆ ಆಗುತ್ತೆ. ನೆಕ್ಸ್ಟ್ ಏನ್ರ ಡೌಟ್ಸ್? ಈಸ್ ದೇರ್ ಎನಿಥಿಂಗ್ ಡೌಟ್ಸ್? Okay, fine. So I will wind up my sessions today. Thank you very much. Thank you, sir.